ಹೊಳ್ಳಿ ಯಾರೇ ಹಾರಂಗಿ ಹೇಳ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ಕಾರ. ಇಲ್ಲಿ ಇಂಜಿನಿಯರ್ ಮಲ್ಲಿಕಾರ್ಜುನ್ ಅಂತ ಇದಾರಲ್ಲ ಅವ್ರ ಮನೆ? ಓ, ನಮ್ಮ ಮಲ್ಲಿಕಾರ್ಜುನ್ ಅವ್ರ ಮನೆನಾ? ಸೀದಾ ಹೋಗಿ ಸರ್, ಅಲ್ಲೊಂದು ಕಾಲೋನಿ ಸಿಗುತ್ತೆ, ಬಲಗಡೆ ತಿರ್ಕೊಂಡ್ರೆ 120 ನಂಬರ್ ಮನೆ. ಥ್ಯಾಂಕ್ ಯು. ಅರೆ ಕಾರ್ತಿಕ್, ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್. ಅರೆ ರೇ ಬಾ 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 ಬಾ. ಅಲ್ಲ, ಒಂದು ಪೋಸ್ಟ್ ಕಾರ್ಡ್ ಗೀಚ್ ಹಾಕಿದ್ರೆ ನಾನೇ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ನಲ್ಲ. ಬಾ 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 ಕೂತ್ಕೋ. ಹೌದು, ಏನಿದು ದಿಢೀರ್ ಅಂತ? ನೀನ್ ತುಂಬಾ ದಿನದಿಂದ ಬಾಬಾ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಬಂದೆ. ನೋಡು, ನೀನ್ ಬರೋದ್ ಗೊತ್ತಿದ್ದಿದ್ರೆ ನನ್ನ ಹೆಂಡತಿನ ಊರಿಗೆ ಕಳಿಸ್ತಾ ಇರಲ್ಲ. ಸ್ವಲ್ಪ ಊಟ ತಿಂಡಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಮಲ್ಲಿ, ನಾನು ಇಲ್ಲಿಗೆ ಬಂದಿರೋದು ಊಟ ಮಾಡೋದಕ್ಕಲ್ಲ. ನೀನು ಹೇಳ್ತಿದ್ಯಲ್ಲ ನಮ್ಮ ಊರಿನ ವಾತಾವರಣ ಚೆನ್ನಾಗಿದೆ, ಶಾಂತಿ ಸಿಗುತ್ತೆ, ಸ್ಫೂರ್ತಿ ಬರುತ್ತೆ ಅಂತ. ನಾನು ಇಲ್ಲಿಗೆ ಬಂದಿರೋದು ಕಾದಂಬರಿ ಬರೆಯೋದಕ್ಕೆ. ಏನು ಯೋಚನೆ ಮಾಡಬೇಡ, ಪೂರ್ತಿಗೇನು ಕೊರತೆ ಇಲ್ಲ ನಮ್ಮ ಹಾರಂಗಿಲಿ. ಬೆಟ್ಟ ಗುಡ್ಡ ಕಾಡು ನೀರು ಹಸಿರು ಹೂವು ಬೇಕಾದಷ್ಟಿದೆ. ಒಂದು ಕಾದಂಬರಿ ಅಲ್ವೋ, 100 ಕಾದಂಬರಿ ಬರೆದು ಬಿಡ್ಬೋದು. ಅಲ್ಲ, ಪ್ರಣಯದ ದೋಣಿ ಅಂತೇನೋ ಬರಿಬೇಕು ಅಂತಿದ್ಯಲ್ಲ, ಇಲ್ಲೇ ಶುರು ಮಾಡು. ಪ್ರಣಯದ ದೋಣಿ ಅಲ್ಲ ಕಣ, ಮಣ್ಣಿನ ದೋಣಿ. ಮಣ್ಣಿನ ದೋಣಿ? ಮೊದಲು ನೀ ಸ್ನಾನ ಮಾಡು, ನಾ ಸ್ವಲ್ಪ ವರ್ಕ್ ಸ್ಪಾಟ್ ಹತ್ರ ಹೊಟ್ಟು ಬರ್ತೀನಿ. ಕಾರ್ತಿಕ್, ಅಷ್ಟ್ರಲ್ಲಿ ನೀ ಎಲ್ಲರೂ ಹೊರಗಡೆ ಹೋಗ್ಬೇಕು ಅನ್ಸಿದ್ರೆ ಬೀಗ ತಗೋ, ಲಾಕ್ ಮಾಡ್ಬಿಟ್ಟು ಕೀನ ಹೊರಗಡೆ ಕಿಟಕಿಲಿ ಇಟ್ಬಿಡು. ನಾನು ಬರಲಾ? ಓಕೆ. ಹ್ಯಾವ್ ಎ ನೈಸ್ ಸ್ಟೇ ಹಿಯರ್. ಎಲ್ಲೋಗಿದ್ದಮ್ಮ ಇಷ್ಟೋ ತನಕ? ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇಷ್ಟೊತ್ತಾದ್ರೂ ಸಾಯಿಬ್ರು ಮನೆ ಕೆಲ್ಸಕ್ಕೆ ಹೋಗಿಲ್ಲ. ನಾನು ಹೋಗಿ ಬರ್ತೀನಮ್ಮ. ಬೇಡಮ್ಮ, ಇವತ್ತು ಕೆಲ್ಸಕ್ಕೆ ನಾನು ಹೋಗ್ತೀನಿ. ಬೇಡಮ್ಮ, ನಾನು ಹೋಗಿ ಬರ್ತೀನಿ. ನೋಡು, ಇಂಥ ಪರಿಸ್ಥಿತಿಲಿ ನೀನು ಹೋಗಬೇಡ. ಔಷಧಿ ತಗೊಂಡ್ಯಾ? ಇಷ್ಟೊತ್ತಾದ್ರೂ ಔಷಧಿ ತಗೊಂಡಿಲ್ವಾ? ಅಮ್ಮ, ಸಂಜೆ ಅಪ್ಪ ಬರತ್ಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡಮ್ಮ. ಮೊದ್ಲು ಔಷಧಿ ಕುಡಿ. ಮಲ್ಕೋ ಮಲ್ಕೋ ನೀನು. ನಾನು ಬೇಗ ಬಂದ್ಬಿಡ್ತೀನಿ. ಅಯ್ಯೋ, ಮಲೆ ಮಲೆ, ಯಾರೇನು? ಯಾಕೋ ನತ್ಯ? ಅಯ್ಯೋ, ನಾನೇನಪ್ಪ ಮಾಡ್ಲಿ? ಹಾಲ್ ಕಡಿಯೋ ಕಳ್ಳನ್ ಜೊತೆ ಹೇಗಾದ್ರೂ ಹೆಣ್ಕಾಡ್ಬೋದು, ಆದ್ರೆ ಈ ಹಾಲ್ ಕಿಸಿಯೋ ಕಳ್ಳನ್ ಜೊತೆ ನಾನೇನ್ ಮಾಡ್ಲಿ? ನೋಡು, ಬರ್ಬೇಡ, ಅಲ್ಲಿ ನಿಂತ್ಕೋ. ಸಿಕ್ತು, ಆಯ್ತಾ ಸಿಕ್ತು. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಗುಂಡ್ಪಿನ್ನು ಚುಚ್ಚಿ ಕೊಂದ್ಬಿಡ್ತೀನಿ. ಕೊಂದ್ರೆ ಪಾಪ ನಿನಗೆ ಅಂಟೋದು. ಕಳ್ಳನ್ ಕೊಂದ್ರೆ ಪಾಪ ಅಂಟಲ್ಲ. ನಾನು ಕತೆ ಬರೆಯೋನು. ಕತೆ ಬರೆಯೋನಾ? ಕತೆ ಕಳ್ತನ ಮಾಡೋದಿಕ್ಕೆ ಪುಸ್ತಕದ ಅಂಗಡಿಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನಾನು ಕಾರ್ತಿಕ್ ಅಂತ, ಮಲ್ಲಿಕಾರ್ಜುನ ಆಪ್ತ ಸ್ನೇಹಿತ. ನಾನು ಇಲ್ಲಿಗೆ ಬಂದಿರೋದು ಕತೆ ಬರೆಯೋದಕ್ಕೆ. ನೀನ್ ಯಾರು? ನನ್ನ ಹೆಸರು ಸೌಭಾಗ್ಯ. ನಮ್ಮಪ್ಪ ಬರ್ನಾಡ್, ನಮ್ಮಮ್ಮ ಕನಕಮ್ಮ. ನಾನು ಈ ಮನೆ ಕೆಲಸ ಮಾಡಕ್ ಬಂದಿದ್ದೀನಿ. ಸೌಭಾಗ್ಯ, ನೀ ತುಂಬಾ ಚೆನ್ನಾಗಿ ಹಾಡ್ತೀಯ. ಅಯ್ಯಯ್ಯೋ, ನಾನ್ ಹಾಡೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದಿರ್ಲಿ, ನೀನು ಹಾಡೋದನ್ನ ಯಾರ ಹತ್ರ ಕಲ್ತೆ? ಅಮ್ಮ ಹಾಡ್ತಿದ್ಲು,
ಹಾಗೆ ಕಲ್ತೆ. ಹೌದು, ನೀವು ಕತೆ ಬರೆಯೋದು ಯಾರಿಂದ ಕಲ್ತ್ರಿ? ಹಾಡೋದಕ್ಕೆ ಗುರು ಬೇಕು, ಕತೆ ಬರೆಯೋದಕ್ಕೆ ಸ್ಫೂರ್ತಿ ಬೇಕು. ಆಹಾ, ಸ್ಫೂರ್ತಿ. ಈಗೆಂತ ಕತೆ ಬರೀತಾ ಇದ್ದೀರಾ? ನಗೋ ಕತೆನಾ, ಅಳೋ ಕತೆನಾ? ನಗ್ತಾ ನಗ್ತಾ ಅಳು ಬರೋ ಕತೆ, ಅಳ್ತಾ ಅಳ್ತಾ ನಗು ಬರೋ ಕತೆ. ನಿನ್ಗೆ ಯಾವ ಕತೆ ಇಷ್ಟ? ಕತೆಲಿ ನನಗ್ ತುಂಬಾ ಹಾಡಿರ್ಬೇಕು, ತುಂಬಾ ಕನ್ಸಿರ್ಬೇಕು, ತುಂಬಾ ನಗು ಇರ್ಬೇಕು ಅಂತ ಕತೆ ನಿಮಗ್ ಗೊತ್ತಾ? ಗೊತ್ತಾ ಗೊತ್ತಿಲ್ವಾ ಅನ್ನೋದು ನನಗೆ ಕತೆ ಬರೆದ್ಮೇಲೆ ತಾನೇ ಗೊತ್ತಾಗೋದು. ಓ, ಗೊತ್ತಾಯ್ತು ಬಿಡಿ. ಕೋಗಿಲೆ ಕುಹು ಅಂದಾಗ್ಲೇ ಹಾಡೇನು ಅಂತ ನನಗ್ ಗೊತ್ತಾಗೋದು. ಹಾಗೆ ನೀವು ಬರ್ದಾದ್ಮೇಲೆ ಅಲ್ವಾ ಕತೆ ಏನು ಅಂತ ನಿಮಗ್ ಗೊತ್ತಾಗೋದು? ಯು ಆರ್ ಎನ್ ಇಂಟ್ರೆಸ್ಟಿಂಗ್ ಗರ್ಲ್. ಎಸ್ ಎಸ್, ವೆರಿ ವೆರಿ ಗುಡ್ ಗರ್ಲ್ ಸೌಭಾಗ್ಯ. ಅರ್ಜೆಂಟ್ ವೇಟಿಂಗ್ ಅಮ್ಮ. ಅರ್ಜೆಂಟ್ ಅರ್ಜೆಂಟ್. ಬೈ ಬೈ. ಸೌಭಾಗ್ಯ, ನಡಿಯ ಮನೆಗೆ. ಅಪ್ಪ, ನಾಚಿಕೆ ಆಗಲ್ವ ನಿನಗೆ? ಇಂಥ ಅವೇಳೆ ಹೊತ್ನಲ್ಲಿ ಒಂಟಿಯಾಗಿರೋ ಹೆಣ್ಣನ್ನ ಇಲ್ಲಿ ಕರ್ಕೊಂಬಂದು ಕೆಡ್ಸೋಕ್ ಪ್ರಯತ್ನ ಪಡ್ತಿದ್ಯಲ್ಲ, ನೀನೊಬ್ಬ ಮನುಷ್ಯನ? ನೀನವತ್ ನಮ್ಮ ಮನೆಗೆ ಬಂದಾಗ್ಲೇ ಅನ್ಕೊಂಡೆ ನೀನು ಸಾಮಾನ್ಯ ಅಲ್ಲ ಅಂತ. ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳಿ. ನಾನು ಈ ಊರಿನ ಪ್ರಕೃತಿ ಸೌಂದರ್ಯ ಕಂಡು ಒಂದು ಕಾದಂಬರಿ ಬರೀಬೇಕು ಅಂತ ಬಂದೇ ಹೊರತು ಯಾವೊಂದು ಕೆಟ್ಟ ಉದ್ದೇಶದಿಂದನೂ ಅಲ್ಲ, ಅಥವಾ ನಿಮ್ಮ ಮಗಳನ್ನ ಕೆಡಿಸ್ಬೇಕು ಅನ್ನೋ ದುರುದ್ದೇಶದಿಂದನೂ ಅಲ್ಲ. ಅಕಸ್ಮಾತಾಗಿ ನಿಮ್ಮ ಮಗಳು ಪರಿಚಯ ಆಯಿತು, ಅವತ್ತು ನಿಮ್ಮ ಹೆಂಡತಿ ಅನಾರೋಗ್ಯದ ವಿಷಯ ತಿಳಿದು ಅವ್ರು ನೋಡೋಣ ಅಂತ ನಿಮ್ಮ ಮನೆಗೆ ಬಂದೆ ಅಷ್ಟೇ. ನನ್ನ ಧ್ಯೇಯನೇ ಬೇರೆ, ನನ್ನ ಭಾವನೆಗಳೇ ಬೇರೆ. ಉಳಿದವ್ರ ಥರ ನಾನು ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು. ಹಾಗಾದ್ರೆ ನನ್ನ ಮಗಳ ಜೊತೆ ಬೆಟ್ಟದ ಹತ್ರ ನದಿ ಹತ್ರ ಓಡಾಡ್ತಿದ್ದೀರಿ ಸುಳ್ಳ? ಅಲ್ಲಿ ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಮಲಗಿ ನರಳತಾ ಇರೋವಾಗ ಇಲ್ಲಿ ನನ್ನ ಮಗಳ ಜೊತೆ ಸಹಸಾಡ್ತಿದ್ದು ಸುಳ್ಳ? ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಯಾವುದೋ ಗುಂಗಲ್ಲಿ ನನ್ನ ಮೈ ಮರೆತು ಅವಳು ಹಿಡ್ಕೊಂತಿದ್ದೆ ಅಷ್ಟೇ. ಆಹಾ, ನೀನು ಮೈ ಮರೆತು ಬಿಟ್ಟು ನನ್ನ ಮನೆ ಹಾಳು ಮಾಡ್ಬಿಡು, ನಾನು ನೋಡ್ಕೊಂಡು ಸುಮ್ಮನೆ ಕೂತಿರ್ತೀನಿ. ನನ್ನ ಸಂಸಾರದ ತಂಟೆಗೆ ಬರಬೇಡ ಅಂತ ಅವತ್ತೇ ನಾನು ನಿನಗೆ ಹೇಳಿರಲಿಲ್ಲ. ಕಡೆಗೂ ನೀನು ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಏನೋ ನಡೆದೋಯ್ತು, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆ? ನೀನು ಕ್ಷಮೆ ಕೇಳ್ಬಿಟ್ರೆ ನನ್ನ ಮಗಳಿಗೆ ತಗಲಿರೋ ಕಳಂಕ ಹೊರಟೋಗುತ್ತಾ? ಹೇಳಿ, ಈಗ ನಾನೇನು ಮಾಡಬೇಕು? ಅದಕ್ಕೆ ದಂಡ ತೆರಬೇಕು. ಇಲ್ಲದೆ ಹೋದ್ರೆ ನಾನು ಕೊಲೆ ಮಾಡೋಕ್ಕೂ ಹೇಸಲ್ಲ. ಹೆದರ್ಸ್ತಾ ಇದ್ದೀರಾ? ಹೆದರ್ಸ್ತಾ ಇಲ್ಲ. ನನ್ನ ಮಗಳ ಮೈ ಮುಟ್ಟಿದ್ರಿಂದ ನೀನು ಅವಳ ಮದುವೆ ಆಗಲೇಬೇಕು. ಮದುವೆನಾ? ಹುಡುಗಾಟದ ಮಾತಾಡ್ತಿದ್ದೀರಾ? ಹುಡುಗಾಟ ಆಡ್ತಿರೋನು ನೀನು, ನ್ಯಾಯವಾಗಿ ಮಾತಾಡ್ತಾ ಇರೋನು ನಾನು. ನ್ಯಾಯ ಏನು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಮದುವೆ ನೀವು ಹೇಳಿದಷ್ಟು ಸುಲಭ ಅಲ್ಲ. ತಬ್ಕೊಳಕ್ಕೆ ಮೂತ್ ಕೊಡೋಕೆ ನನ್ನ ಮಗಳು ಬೇಕು, ಮದುವೆ ಆಗೋಕೆ ಬೇರೆ ಹುಡುಗಿ ಬೇಕಾ? ಬರ್ನಾಡ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಎಲ್ಲಿ ಬಿಲ್ಲದ ನಾಲ್ಗೆ ಎಲ್ಲಿ ಬೇಕಾದ್ರೂ ಹರಿದಾಡ್ಬೋದು ಅಂತ ಬಾಯಿಗೆ ಬಂದಾಗ ಹೇಳ್ಬೇಡಿ. ನಾನು ಒಪ್ಪಲಿಲ್ಲ ಅಂದ್ರೆ ನೀವು ಹೇಗೆ ಮದುವೆ ಮಾಡ್ತೀರಾ? ಬಲವಂತವಾಗಿ ಮದುವೆ ಮಾಡ್ತೀನಿ. ಗಂಡು ಹೆಣ್ಣು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ಬೇಕು, ಅವ್ರ ಮನಸ್ಸು ಸೇರಬೇಕು. ಅವರಿಬ್ರು ಪರಸ್ಪರ ಅರ್ಥ ಮಾಡ್ಕೊಂಡ್ರೆ ಮದುವೆ ಅನ್ನೋದಕ್ಕೆ ಅರ್ಥ ಬರೋದು. ಬಲವಂತವಾಗಿ ಕಟ್ಟಾಕಿದ್ರೆ ಅವ್ರ ಜೀವನ ಹೇಗಿರುತ್ತೆ ಅಂತ ನಿಮಗೆ ಕಲ್ಪನೆ ಇದೆಯಾ? ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ತಪ್ಪು ಮಾಡ್ದೋ ನೀನು, ತೀರ್ಮಾನ ಕೊಡೋ ನಾನು. ನೀವು ಅಂದ್ಕೊಂಡಿರೋ ಹಾಗೆ ನಾನು ತಪ್ಪು ಮಾಡಿಲ್ಲ. ನಿಮ್ಮ ತೀರ್ಮಾನಕ್ಕೆ ತಲೆ ಭಾಗವನೂ ಅಲ್ಲ. ತಲೆ ಬಾಗದೆ ಹೋದ್ರೆ ತಲೆ ತೆಗಿಬೇಕಾಗತ್ತೆ. ತಗೋ ಸ್ಪ್ಯಾನರ್ನ, ತೆಗಿ ನನ್ನ ತಲೆನ. ಯಾರು ತಲೆ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನೋಡ್ತೀನಿ. ನಿನ್ನ ತಲೆ ತೆಗೆದು ಏನು ಪ್ರಯೋಜನ? ನೀನು ಮದುವೆ ಮಾಡ್ಕೊಳ್ಳದೆ ಹೋದ್ರೆ ನೀನು ಮಾಡಿರೋ ತಪ್ಪಿಗೆ ನನ್ನ ಮಗಳ ತಲೆ ತೆಗೆದು ಹಾರಂಗಿ ಡ್ಯಾಮ್ಗೆ ಎಸಿತೀನಿ. ಏನ್ ಹೇಳ್ತಿದ್ದೀರಾ? ಹೇಳೋದು ಬಿಡೋದು ಏನು ಉಳಿದಿಲ್ಲ. ಸೌಭಾಗ್ಯನ ಪ್ರಾಣ ನಿನ್ನ ಕೈಲಿದೆ, ನೆನಪಿರಲಿ.
ಅಮ್ಮ 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 ಸೌಭಾಗ್ಯ, ಹೇಳಮ್ಮ ಅಮ್ಮ ಅಮ್ಮ ಅಪ್ಪ ಅಮ್ಮ ಅಮ್ಮ ಅಮ್ಮ, ನೀನು ನನ್ನ ಮನೇಲಿರೋ ತನಕ ನಾನು ನಿನಗೆ ಯಾವ ಸುಖನೂ ಕೊಡ್ಲಿಲ್ಲ. ನಿಮ್ಮಪ್ಪನ ಕಟುತನದಲ್ಲೂ ನಗ್ತಾ ನಗ್ತಾ ದಿನ ಕಳೆದೆ. ಇನ್ನು ಮೇಲೆ ನಿನಗೆ ಯಾವ ಭಯನೂ ಇಲ್ಲಮ್ಮ. ಈ ಊರನ್ನ ನನ್ನನ್ನು ಮರ್ತು ಬಿಡು. ಯಾಕಪ್ಪ ಹೀಗೆ ಹೇಳ್ತೀಯ? ನಾನು ಯಾವತ್ತಿದ್ರು ನಿನ್ ಮಗಳಲ್ವಾ? ನಾನು ನಿನ್ ಹೇಗ್ ಮರಿಲಿ? ಇಂಥ ದೊಡ್ಡ ಮನುಷ್ಯನ ಕೈ ಹಿಡ್ದಿದ್ಯಾ, ನಿಜವಾಗ್ಲೂ ನೀನ್ ಚೆನ್ನಾಗಿರ್ತೀಯ. ಹಾ, ನಿಮ್ಮಿಬ್ಬರನ್ನು ದೇವ್ರು ಚೆನ್ನಾಗಿಟ್ಟಿರ್ಲಿ. ಬಸ್ಸತ್ತಮ್ಮ. ಹಾ, ಒಂದು ನಿಮಿಷ. ಕಾರ್ತಿಕ್, ನಾನು ನಿಮ್ಮನ್ನು ಹೆದರಿಸಿ ಕಟ್ಟಿಗೆ ಸಿಕ್ಕಿಸಿ ಮದುವೆ ಮಾಡಿದೆ ಅಂತ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೆನಪಿರ್ಲಿ ಬರ್ನಾಡ್, ನಾನು ನಿಮ್ಮ ಬೆದರಿಕೆಗೆ ಹೆದರ್ಕೊಂಡು ಸೌಭಾಗ್ಯನ ಮದುವೆ ಆಗಲಿಲ್ಲ. ಅವ್ರ ತಾಯಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಮಾನವೀಯತೆ ತೋರಿಸೋ ನೆಪದಲ್ಲಿ ಮದುವೆ ಅನ್ನೋ ಗಾಣಕ್ಕೆ ತಲೆ ಕೊಟ್ಟೆ ಅಷ್ಟೇ. ಈ ಮದುವೆಯಿಂದ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಮದುವೆ ಇಲ್ಲಿ ನಡೆದಿದ್ದನ್ನ ಮದುವೆ ಅಂತೀರಾ? ಬರ್ನಾಡ್, ಪ್ರಪಂಚದ ಅರಿವೇ ಇಲ್ದಿರೋ ಒಂದು ಪುಟ್ಟ ಹುಡುಗಿ ಜವಾಬ್ದಾರಿನ ನಾನು ಕೇಳ್ಕೊಟ್ಟಿದ್ದೀರಾ? ಸೌಭಾಗ್ಯ ಚಿನ್ನದಂತ ಹುಡುಗಿ, ಅವಳ ಮನಸ್ಸು ಅಪರಂಜಿ. ನಾನು ನಿಮ್ಮನ್ನು ಹೆದರಿಸಿ ಮದುವೆ ಮಾಡಿದ ವಿಷಯನ ಸೌಭಾಗ್ಯನಿಗೆ ಮಾತ್ರ ಹೇಳಬೇಡಿ. ನನಗೋಸ್ಕರ ಅಲ್ಲದೆ ಇದ್ರು ನನ್ನ ಹೆಂಡತಿಗೋಸ್ಕರ ಆದ್ರೂ ಅವಳನ್ನು ಕಾಪಾಡಿ. ನೀವೆಷ್ಟು ಹಣ ಕೇಳಿದ್ರು ನಾನು ಕೊಡ್ತೀನಿ. ಆದರೆ ಈಗ ನನ್ನ ಹತ್ರ ಇಲ್ಲ, ಮುಂದೆ ಬರುತ್ತೆ. ಕೋಟಿ ಕೋಟಿ ಗಟ್ಟಲೆ ಬರುತ್ತೆ. ಈ ಬರ್ನಾಡ್ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪನಲ್ಲ. ಈಗ ಈ ಮದುವೆ ಮಾಡದೆ ಬೇರೆ ವಿಧಿನೇ ಇರಲಿಲ್ಲ. ಕಾರ್ತಿಕ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಗೊತ್ತಾಯ್ತು, ಹೊರಡಿ. ಕೊಡಿ ಸರ್. ಸೌಭಾಗ್ಯ, ಬಾಮ್ಮ ಇಲ್ಲಿ. ಸ್ಕೂಲ್ ಮುಗೀತಾ? ಯಾಕಮ್ಮ ಸಪ್ಗಿದೀಯ? ಏನಿಲ್ಲಮ್ಮ. ಓಹ್, ಅರ್ಥವಾಯ್ತು ಬಿಡು. ಕಾರ್ತಿಕ್ ಊರಿಗೆ ಹೋಗಿದ್ದಾನೆ ಅಂತ ಬೇಜಾರ? ಇನ್ನೊಂದು ವಾರದಲ್ಲಿ ಬಂದ್ಬಿಡ್ತಾನೆ. ಅದಕ್ಕೆ ಯಾಕೆಷ್ಟು ಮನಸ್ಸು ಕೆಡಿಸ್ಕೋತೀಯ? ಕೈಕಾಲು ತೊಳ್ಕೊಂಡು ಬಾ, ಊಟಕ್ಕೆ ಬಡಿಸ್ತೀನಿ. ಸೌಭಾಗ್ಯ, ಇದು ನೋಡು, ಇದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೊಸದಾಗಿ ಮದುವೆ ಆದವ್ರ ಮನೆಯಲ್ಲಿ ಇಂಥ ಬೊಂಬೆ ಇರಬೇಕು. ಇದನ್ನು ನಿನ್ನ ರೂಮ್ನಲ್ಲಿ ಇಟ್ಕೋ. ಇಂಥದ್ದೇ ಮುದ್ದಾದ ಮಗು ನಿಂಗಾಗತ್ತೆ. ತಗೊಮ್ಮ. ನೀವ್ ಹೇಳೋ ತರ ಲಕ್ಷ ಲಕ್ಷ ಸಿಗೋದಾದ್ರೆ ನಿಮಗೆ ನಾನು ಪೂಜೆ ಮಾಡ್ತೀನಿ. ನಿಮ್ ಫೋಟೋನ ನನ್ನ ಪೇನ ಗಂಟಿಸ್ತೀನಿ. ಸುಧಾಕರ, ನೀನ್ ನೋಡ್ತಾ ಇದ್ರೆ ನನ್ಗೇನೋ ಒಂಥರ ಆಗ್ಬಿಡುತ್ತೆ. ಸುಧಾಕರ, ನಿನಗೆ ಸೌಭಾಗ್ಯನ್ ಕಂಡ್ರೆ ಏನನ್ಸುತ್ತೆ? ಶಿ ಇಸ್ ಅ ಗುಡ್ ಸಿಂಗರ್. ಬಹಳ ಒಳ್ಳೆ ಹುಡುಗಿ. ಅಯ್ಯೋ ಮಂಕೆ, ಏಯ್, ನೀನು ಚೆನ್ನಾಗಿ ಪಿಯಾನೋ ಬಾರಿಸ್ತೀಯ, ಅವಳು ಚೆನ್ನಾಗಿ ಹಾಡ್ತಾಳೆ. ನೀವಿಬ್ರು ಸೇರಿದ್ರೆ ಲಕ್ಷ ಲಕ್ಷ ಅಲ್ಲ ಕಣೋ, ಕೋಟಿಗಟ್ಲೆ ಸಂಪಾದಿಸಬಹುದು. ಆದ್ರೆ ಅವಳು ಒಪ್ಪಬೇಕಲ್ಲ. ಏಯ್, ಒಪ್ಪೋ ಹಾಗೆ ಮಾಡ್ಬೇಕು ಕಣೋ. ಏಯ್, ಇನ್ಮೇಲೆ ಅವಳನ್ನ ನೀನ್ ಹೇಳ್ಕೋಬೇಕು.
ಮರದ ಪಿಯಾನೋನಲ್ಲ, ಸೌಭಾಗ್ಯ ಅನ್ನೋ ಪಿಯಾನೋನ ಇನ್ಮೇಲೆ ನೀನ್ ನುಡಿಸ್ಬೇಕು. ಓಕೆ. ನಾನು ಬರಕ್ ಹೇಳಿದ್ರಂತೆ? ಹೌದಮ್ಮ. ನೆಕ್ಸ್ಟ್ ಮಂತ್ ನಮ್ಮ ಸ್ಕೂಲ್ ಆನಿವರ್ಸರಿ ಫಂಕ್ಷನ್ ಇದೆ. ನೀನ್ ಹೇಗೆ ನುಡಿಸ್ತೀಯ ಅಂತ ನಾನು ನೋಡ್ಬೇಕು. ಸುಧಾ, ಎಸ್ ಮ್ಯಾಮ್. ಸ್ವಲ್ಪ ಹೇಳಪ್ಪ. ಬೈ ಆಲ್ ಮೀನ್ಸ್. ಸೌಭಾಗ್ಯ, ಬಾಮ್ಮ ಕೂತ್ಕೋ. ಬಾಮ್ಮ ಕೂತ್ಕೋ. ನುಡ್ಸು. ಮೇಡಮ್, ನನಗೆ ಸರಿಯಾಗಿ ನುಡ್ಸಕ್ ಬರಲ್ಲ. ಬರೋದಿಲ್ಲ ಅಂದ್ರೆ ಏನರ್ಥ? ಸುಧಾ ಹೇಳ್ಕೊಡ್ತಾರೆ, ನುಡ್ಸು. ಸುಧಾ. ಓಕೆ ಓಕೆ. ಈ ಕೈ ಇಲ್ಲಿ, ಈ ಕೈ. ಪ್ಲೀಸ್ ಡೋಂಟ್ ಟಚ್ ಮೀ, ಪ್ಲೀಸ್. ಸೌಭಾಗ್ಯ, ಹೀಗೆ ನಾಚಿಕೊಂಡ್ರೆ ಹೇಗೆ? ಬಿ ಫ್ರೀ, ಕಮ್ ಆನ್. ವೆರಿ ಗುಡ್ ಸೌಭಾಗ್ಯ, ವೆರಿ ಗುಡ್. ನೋಡಿದ್ಯಾ ಎಷ್ಟು ಚೆನ್ನಾಗಿ ನುಡಿಸ್ತೀಯಾ? ದಿನ ಇನ್ಮೇಲೆ ನೀನು ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಸುಧಾ, ಇನ್ಮೇಲೆ ಇವಳಿಗೆ ನೀನೇ ಹೇಳ್ಕೊಡ್ಬೇಕು. ಓಕೆ ಮ್ಯಾಮ್, ಇಟ್ಸ್ ಮೈ ಡ್ಯೂಟಿ. ಓಕೆ. ಸೌಭಾಗ್ಯ, ಸುಧಾಕರ, ಇಲ್ಲೇ ಹತ್ರದಲ್ಲಿ ರಾವ್ ಬಹದ್ದೂರ್ ಅವರ ಬಂಗ್ಲೆ ಇದೆಯಲ್ಲ, ಅವ್ರು ನಮ್ಮ ಸ್ಕೂಲ್ಗೆ ಇನ್ಸ್ಟ್ರೂಮೆಂಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ಲೀಸ್ ನೀವಿಬ್ರು ಹೋಗಿ ತಗೊಂಡ್ ಬಂದ್ಬಿಡಿ, ಹೋಗಿ. ಎಸ್ ಮ್ಯಾಮ್. ಮೇಡಮ್, ನಾನು ಮನೇಲಿ ಹೇಳಿ ಬಂದಿಲ್ಲ. ನೋ ಪ್ರಾಬ್ಲಮ್, ನಾನು ಫೋನ್ ಮಾಡಿ ಹೇಳ್ತೀನಿ. ಓಕೆ ಸುಧಾಕರ, ಟೇಕ್ ಹರ್ ಪ್ಲೀಸ್. ಪ್ಲೀಸ್ ಹೊರಡು ಮರಿ. ಸುಧಾಕರ, ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು. ಓಕೆ ಬಾಯ್. ವೆಲ್ಕಮ್ ವೆಲ್ಕಮ್. ನಿನ್ನ ಹೆಸರು ಸುಧಾಕರ, ನಿನ್ನ ಹೆಸರು ಸೌಭಾಗ್ಯ. ನಿಮ್ಮಿಬ್ಬರನ್ನು ನೋಡಿದಾಗ ನನಗೇನು ಜ್ಞಾಪಕ ಬಂತು ಗೊತ್ತಾ? ನಾನು ಹುಡುಗ ಆಗಿದ್ದಾಗ ಮದುವೆ ಮಾಡಿಕೊಂಡು ಹೆಂಡತಿನ ಹೀಗೆ ಕರ್ಕೊಂಡು ಬಂದಿದ್ದೆ. ಎನಿವೆ, ಯು ಮೇಕ್ ಎ ಗುಡ್ ಪೇರ್. ನೋಡಿ, ಇದೆಲ್ಲ ನನ್ನ ಹತ್ರ ಇರೋ ಕಲೆಕ್ಷನ್ಸು. ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರ ಇದ್ದಿದ್ದು. ಚೌಡಯ್ಯನವ್ರ ಪೆಟಿಲು, ದೊರೆಸ್ವಾಮಯ್ಯಂಗಾರರು ವೀಣೆ, ಮಹಾಲಿಂಗಮ್ಮ ಅವ್ರ ಫ್ಲೂಟು, ಇನ್ನೂ ಏನೇನೋ ಇದೆ. ಇದನ್ನೆಲ್ಲ ಕೊಟ್ಬಿಡ್ತಾ ಇದ್ದೀರಾ? ಹಾ, ನಾನು ಅಮೆರಿಕಾದಲ್ಲಿರೋ ನನ್ನ ಮಗನ ಹತ್ರ ಹೋಗ್ತಾ ಇದ್ದೀನಿ. ಅದಕ್ಕೆ ಇದನ್ನೆಲ್ಲ ನಿಮ್ಮ ಸ್ಕೂಲ್ಗೆ ಡೊನೇಟ್ ಮಾಡ್ತಾ ಇದ್ದೀನಿ. ಸರ್, ನಿಮ್ದು ತುಂಬಾ ಒಳ್ಳೆ ಮನಸ್ಸು. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೆಯವರೇ ಸಿಗ್ತಾರೆ. ಈಗ ನೀವಿಬ್ರು ನನಗೆ ಸಿಕ್ಕಿಲ್ವಾ? ಹಾಗೆ ಆ ಪೇಂಟಿಂಗ್ಸ್ ನೋಡಿ. ನೋಡಮ್ಮ, ಹಾಗೆಲ್ಲ ನೋಡಿ ನಾಚ್ಕೊಂಡು ತಲೆ ತೆಗಿಸ್ಬಾರ್ದು. ವಿಷಯನ ತಿಳ್ಕೋಬೇಕು, ಅನುಭವಿಸ್ಬೇಕು. ಜೀವನದಲ್ಲಿ ನಾವೆಲ್ಲ ಹುಟ್ಟೋದು ಒಂದೇ ಸಲ. ಸಾವು ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಲೈಫ್ನ ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಬನ್ನಿ, ಕಮಾನ್, ಬನ್ನಿ ಕೂತ್ಕೊಳ್ಳಿ. ನನಗೆ ಪಾಮಿಸ್ಟ್ರಿ ಕೂಡ ನೋಡಕ್ ಬರುತ್ತೆ. ಇಲ್ಲಿ ನೀನು ಕೈ ಕೊಡು. ಓ, ವೆರಿ ಲಕ್ಕಿ ಹ್ಯಾಂಡ್. ತಂದೆ ತಾಯಿಯಿಂದ ದೂರ ಆಗಿ ಈಗ ಬೇರೊಬ್ರು ಬಂಧನದಲ್ಲಿದ್ದೀಯಾ? ಬೇರೆಯವ್ರ ಬಂಧನನ? ನಥಿಂಗ್ ಟು ವರಿ. ಸದ್ಯದಲ್ಲೇ ನಿನಗೆ ಬಿಡುಗಡೆ ಸಿಗುತ್ತೆ. ಒಬ್ಬ ಸುಂದರವಾದ ರಾಜ್ಕುಮಾರ ಬಂದು ನಿನ್ನನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಒಂದು ಸುಂದರವಾದ ಕನಸಿನ ಲೋಕಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಸುಧಾಕರ, ನಿನ್ನ ಕೈ ಕೊಡು. ಓ, ವಾಟ್ ಎ ಸರ್ಪ್ರೈಸ್! ವಂಡರ್ಫುಲ್ ವಂಡರ್ಫುಲ್. ಈ ಕೈಗೂ ಏನೋ ಸಂಬಂಧ ಇದೆ. ನೋಡಮ್ಮ, ನಿನ್ನ ಜೀವನದಲ್ಲಿ ಒಂದು ಕಪ್ಪು ಮೋಡ ಬಂದಿದೆ. ನೀನೇನು ಗಾಬರಿ ಆಗ್ಬೇಡ. ಅದನ್ನ ಈ ಸುಧಾಕರ ತಳ್ಳಿ ದೂರ ಮಾಡ್ತಾನೆ. ಆಮೇಲೆ ನೀಲಿ ಆಕಾಶದಲ್ಲಿ ನೀವಿಬ್ರು ಹಕ್ಕಿಗಳಾಗಿ ಹಾರಾಡ್ತೀರಾ. ಮಾತಾಡ್ತಾ ಇರಿ, ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ. ಏನೇನೋ ಹೇಳ್ಬಿಟ್ರಲ್ಲ ಅವರು. ಸರಿಯಾಗಿ ಹೇಳಿದ್ರಲ್ಲ. ನಾನೀಗ ಯಾರ ಬಂಧನದಲ್ಲಿದ್ದೀನಿ? ಈಗ ನೀನ್ ಕಾರ್ತಿಕ್ ಅವ್ರ ಬಂಧನದಲ್ಲಿದೆ ಅಂದ್ರೆ
ತಪ್ಪೇನು? ನನ್ನನ್ನು ಕಾಪಾಡ್ತಾ ಇರೋರವರು, ಸ್ಕೂಲ್ ಕಳಿಸ್ತಾ ಇರೋರವರು. ಅವರಿಂದ ಉಪಕಾರ ಆಗ್ತಾ ಇದೆಯಾ ವಿನಃ ತೊಂದರೆ ಆಗ್ತಾ ಇಲ್ಲ. ಸೌಭಾಗ್ಯ, ರಾವ್ ಸಾಹೇಬ್ ಹೇಳಿದ ನೀನು ಅರ್ಥ ಮಾಡ್ಕೋತಾ ಇಲ್ಲ. ಕಾರ್ತಿಕ್ಗೆ ಬೇರೆ ಜವಾಬ್ದಾರಿ ಇಲ್ಲ, ಅದಕ್ಕೆ ನೀನು ನೋಡ್ಕೋತಾ ಇದ್ದಾರೆ. ನಾಳೆ ಅವ್ರು ಮದುವೆ ಆದ್ರೆ ನೀನ್ ಹೇಗ್ ನೋಡ್ಕೋತಾರೆ? ಮದ್ವೆ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು. ಅದಕ್ಕೆ ನಾನ್ ನಿಂಗೆ ಸಹಾಯ ಮಾಡ್ತೀನಿ. ಕಾರ್ತಿಕ್ ನೀನ್ ದೂರ ಮಾಡಿದ್ಮೇಲೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ಳೋ ಬದಲು ಕಾರ್ತಿಕ್ ನನ್ನ ಯಾಕೆ ದೂರ ಮಾಡ್ತಾರೆ? ಹಾಗೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ನನ್ನ ನನಗೂ ನಿನಗೂ ಮದುವೆ ಆಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸೌಭಾಗ್ಯ, ಹೇಗಿದೆಯಾ? ಏನ್ ಯೋಚಿಸ್ತಿದೀಯಾ? ಆಕಾಶ ಭೂಮಿ ಒಂದಕ್ಕೊಂದು ಸಂಬಂಧ ಇಲ್ದೇ ಇದ್ರು ಅವು ಮಾತ್ರ ಪರಸ್ಪರ ಸೇರ್ದಾಗ ಕಾಣತ್ತಲ್ವಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಹೇಳಿ ಕಾರ್ತಿಕ್, ನದಿ ಕವಲ್ ಹೊಡ್ದಿದ್ರು ಅವೊಂದಲ್ಲ ಒಂದ್ ಕಡೆ ಸೇರ್ಲೇಬೇಕಲ್ವಾ? ಈಗ ಅದೆಲ್ಲ ಯಾಕೆ? ಸುಮ್ಮನೆ ಮಲ್ಕೋಬಾರ್ದಾ? ಹೌದು, ನೀವು ಮಲಗು ಅಂದ್ರೆ ಮಲಗಬೇಕು, ಊಟ ಮಾಡು ಅಂದ್ರೆ ಮಾಡ್ಬೇಕು, ಹೋಗು ಅಂದ್ರು ಹೋಗ್ಬೇಕು, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು. ಋಣದಲ್ಲೇ ಬದುಕೋ ನಮ್ಮಂಥವ್ರಿಗೆ ಸ್ವಾಭಿಮಾನ ಎಲ್ಲಿಂದ ಬರಬೇಕು? ನನ್ನ ನಿಮ್ಮ ಸಂಬಂಧ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ ನಿಮ್ಗೆ ನನ್ ಮೇಲೆ ಯಾಕೆ ಇಷ್ಟೊಂದು ಕರುಣೆ? ಹೇಳಿ ಕಾರ್ತಿಕ್. ಸೌಭಾಗ್ಯ, ನಿನ್ ತಂದೆ ತಾಯಿ ನಿನ್ನ ನನ್ನ ಕೆಲ ಒಪ್ಸಿರುವಾಗ ಆ ಜವಾಬ್ದಾರಿ ನಿರ್ವಹಿಸೋದು ನನ್ನ ಕರ್ತವ್ಯ. ಏನೇನೋ ಆಲೋಚನೆ ಮಾಡಬೇಡ, ರೆಸ್ಟ್ ತಗೋ. ನಾನೇ ಕೆಳಗ್ ಬರ್ತಿದ್ನಲ್ಲಮ್ಮ, ಹೇಗೋ ಜ್ವರ ವಾಸಿ ಆಯ್ತಲ್ಲ. ಇವತ್ತೊಂದಿನ ಓಡಾಡೋದು ಬೇಡಮ್ಮ, ನಾಳೆಯಿಂದ ಏನ್ ಬೇಕಾದ್ರೂ ಮಾಡು. ಬಾ ಕೂತ್ಕೋ, ತಗೊಮ್ಮ ತಿಂಡಿ ತಗೋ. ಕಾರ್ತಿಕ್ ಅಂತೂ ನೀನು ಚೆನ್ನಾಗಿ ನೋಡ್ಕೊಂಡ ಅಮ್ಮ. ಅವನ ಪ್ರೀತಿ ಆರೈಕೆ ನೋಡಿ ನಿನ್ ಜ್ವರ ಓಡೋಯ್ತಲ್ವಾ? ಅವ್ರಿಗೆ ಸುಮ್ಮನೆ ತೊಂದರೆ ಆಯ್ತು. ಅವನಿಗೇನು ತೊಂದರೆ? ಗಂಡ ಹೆಂಡತಿ ನೋಡ್ಕೊಳ್ದೆ ಇನ್ಯಾರು ನೋಡ್ಕೋಬೇಕು? ಸೌಭಾಗ್ಯ, ಈ ಬೊಂಬೆ ವಿಷಯ ಏನು ಮಾಡಿದೆ? ಅವತ್ತು ಬೆಳಿಗ್ಗೆ ನಿನ್ನ ರೂಮಿಗೆ ಬಂದಾಗ ನಂಗೆ ತುಂಬ ಕಷ್ಟ ಆಯಿತು. ಅವನ ಹಾಸಿಗೆ ಒಂದು ಕಡೆ, ನಿನ್ನ ಹಾಸಿಗೆ ಒಂದು ಕಡೆ. ಜ್ವರ ಬಂದಿತ್ತಲ್ವಾ, ಅದಕ್ಕೆ. ನಾನು ನಿನಗಿಂತ ಮುಂಚೆ ಹುಟ್ಟಿದವಳು ಕಣೆ, ಸಂಸಾರ ಮಾಡಿದವಳು, ನೋಡಿದವಳು. ನನ್ನ ಹತ್ರ ಸುಳ್ಳು ಹೇಳಿ ನಿಂಗೇನು ಸುಖ ಸಿಗತ್ತೆ? ನಿಂದೇನು ತಪ್ಪಿಲ್ಲ ಅನ್ನೋದು ನಂಗೆ ಗೊತ್ತು. ಕಾರ್ತಿಕ್ ಒಂದೊಂದ್ಸಲ ಸನ್ಯಾಸಿ ಥರ ಆಡ್ತಾನೆ. ಅವನ ಮನಸ್ಸಿನ ಮೇಲೆ ಹಾಕ್ಕೊಂಡಿರೋ ಕಾವಿ ಬಟ್ಟೆನ ನೀನು ಕಿತ್ತು ಹಾಕಬೇಕು. ಆಗಲೇ ನೀನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮಾವಿನಕಾಯಿ ತಿನ್ನೋ ಆಸೆ ಇದೆ ತಾನೇ? ಸುಮ್ಮನೆ ಕೂತ್ರೆ ಮಾವಿನಕಾಯಿ ಕೆಳಗೆ ಬೀಳುತ್ತಾ? ಅವನ ಮುಖ ಮತ್ತೊಂದು ಕಡೆ ತಿರುಗಿದೆ, ಅದನ್ನ ನಿನ್ನ ಕಡೆ ತಿರುಗೋ ಹಾಗೆ ಮಾಡ್ಕೋಬೇಕು. ಆದರೆ ನಾನೇನು ಮಾಡಲಿ? ಗಲಾಟೆ ಮಾಡು, ಕುಣಿ, ಹಾಡು, ಹೆದರ್ಸು, ಏನ್ ಬೇಕಾದ್ರೂ ಮಾಡು. ಆ ಕಡೆ ತಿರುಗಿರೋ ಅವನ ಮುಖನ ನಿನ್ ಕಡೆ ತಿರುಗಿಸ್ಕೊ. ಏನ್ ಹೇಳ್ತಿ? ಪ್ರಯತ್ನ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಸೌಭಾಗ್ಯ ನೋಡ್ಬೇಕಾಗಿತ್ತು. ಕಮೇನ್. ಸೌಭಾಗ್ಯ, ಹಾಯ್ ಸುಧಾಕರ್. ಹಾಯ್ ಸೌಭಾಗ್ಯ. ಹಾಯ್. ಹಾಯ್. ಜ್ವರನೇ ಇಲ್ಲ. ನಿಂಗೆ ಜ್ವರ ಬಂದಿದ್ದು ಹೂ ತಂದೆ. ನೀವು ಹುಷಾರಾಗಿದೆ ಅಂತ ಗೊತ್ತಾಗಿದ್ರೆ ಐಸ್ ಕ್ರೀಮ್ ತತ್ತದೆ. ನನಗೆ ಐಸ್ ಕ್ರೀಮ್ಗಿಂತ ಈ ಹೂವೇ ಇಷ್ಟ. ನಿನಗೆ ಹುಷಾರಿಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ನಾನು ಬಂದು ಹಗಲು ರಾತ್ರಿ ನಿನ್ ಸೇವೆ ಮಾಡ್ತಾ ಇದ್ದೆ. ಏಯ್, ಸುಳ್ಳು ಹೇಳ್ಬೇಡ. ಸುಳ್ಳ? ಇನ್ನೊಂದ್ಸಲ ಜ್ವರ ಬರ್ಸ್ಕೋ, ನಾ ಬಂದು ಸೇವೆ ಮಾಡ್ತೇನೆ ಅಲ್ವಾ, ನೋಡು. ಆಹಾ. ಸೌಭಾಗ್ಯ, ಜಾಸ್ತಿ ಮಾತಾಡಬೇಡ, ನಿನಗಿನ್ನೂ ಸುಸ್ತಾಗಿಲ್ಲ, ರೆಸ್ಟ್ ತಗೋ. ಸೌಭಾಗ್ಯ, ಯಾಕೆ ನಿಮ್ಮ ಪೋಷಕರು ಒಂಥರ ಇದ್ದಾರೆ? ಪಾಪ ಹಗಲು ರಾತ್ರಿ ನನ್ನ ನೋಡ್ಕೊಂಡ್ರು, ಮತ್ತೆ ಜ್ವರ ಬಂದ್ರೆ ಹೇಗೆ ಅಂತ ಅವ್ರಿಗೆ ಯೋಚನೆ. ಹೌದಾ? ಸೌಭಾಗ್ಯ, ನೀನಿಲ್ದೆ ಸ್ಕೂಲೇ ಬೋರ್ ಹೊಡಿತಾ ಇದೆ. ನಾಳೆಯಿಂದ ಬರ್ತೀನಲ್ಲ. ಓಕೆ, ಮೀನಾಕ್ಷಿ ಸ್ಕೂಲ್ ಆನಿವರ್ಸರಿ ಇನ್ವಿಟೇಷನ್ಸ್ ಕೊಟ್ಟು ಕಳಿಸ್ತಾರೆ. ನಿಮ್ಮ ಗಾರ್ಡಿನ್ಗೂ ಕೊಡ್ತೀನಿ. ನಾಳೆಯಿಂದ ಪ್ರಾಕ್ಟೀಸ್ ಶುರು ಮಾಡೋಣ. ಓಕೆ? ಓಕೆ. ಸೌಭಾಗ್ಯ, ಸುತ್ತಿ ಬಳಸಿ ಮಾತಾಡೋದು ನಂಗೆ ಇಷ್ಟ ಇಲ್ಲ. ಗುಂಡ್ರದಾಗ ಹೇಳ್ತೀನಿ. ನಿನ್ ಬಿಟ್ಟು ನಂಗೆ ಇರಕ್ಕಲ್ಲ ಸೌಭಾಗ್ಯ. ಜ್ವರ ಬಂದಿದ್ದು ನನಗೆ, ಹುಚ್ಚುಚ್ಚಾಗಿ ಮಾತಾಡ್ತಾ ಇರೋದು ನೀನು. ಹೌದು, ನಂಗೆ ನಿಂದೆ ಹುಚ್ಚು. ಸುಧಾಕ ಪ್ಲೀಸ್.
ಏನೇನೋ ಮಾತಾಡ್ಬೇಡ. ಸೌಭಾಗ್ಯ, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಯಾಕೆ ಹೇಳ್ತಾ ನನಗೆ ಗೊತ್ತು. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಮ್ಮನಿಗೆ ಹೆಲ್ಪ್ ಮಾಡ್ಬೇಕು, ನಾನು ಬರ್ತೀನಿ. ಸರ್, ಏನು? ಮೀನಾಕ್ಷಿ ಇನ್ವಿಟೇಷನ್ ಕೊಟ್ಟು ಕಳಿಸ್ಯಾರೆ. ಬೇರೆ ಏನಾದರೂ ಇದೆಯಾ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನದು? ಸರ್, ನೀವು ಮನಸ್ಸು ಮಾಡಿದ್ರೆ 2 ಹೃದಯನ ಒಂದು ಮಾಡ್ಬೋದು. ದಯವಿಟ್ಟು ಬಿಡಿಸಿ ಹೇಳಿ. ಸರ್, ನಾನು ಸೌಭಾಗ್ಯ ಪ್ರೀತಿಸ್ತಾ ಇದ್ದೀವಿ. ಸರ್, ಅವಳು ನನ್ನ ಕಂಡ್ರೆ ಪ್ರಾಣ. 1 ನಿಮಿಷನೂ ಬಿಟ್ಟಿಲ್ಲ ಅಂತಾಳೆ. ಆದ್ರೆ ಏನಾದ್ರೆ? ನಾನಿನ್ನೂ ಚಿಕ್ಕವಳು, ಎಲ್ಲದಕ್ಕೂ ನಿಮ್ಮನ್ನು ಕೇಳಬೇಕು ಅಂತಾಳೆ. ಏನೇ ಹೇಳಿದ್ರು ನಿಮ್ಮ ಒಪ್ಪಿಗೆ ಬೇಕು ಅಂತಾಳೆ. ಅದಕ್ಕೆ ನಾನೇ ಬಂದು ನೇರವಾಗಿ ವಿಷಯ ತಿಳಿಸ್ತಾ ಇದ್ದೀನಿ. ಸುಧಾಕರ್, ನಾನು ಸೌಭಾಗ್ಯ ಜೊತೆ ಮಾತಾಡಿ ಅವಳ ಅಭಿಪ್ರಾಯನ ತಿಳ್ಕೊತೀನಿ. ನಮಗ್ ಮದುವೆ ಆದ್ಮೇಲೆ ನೀವು ಅವಳಿಗೆ ಮಾಡಿರೋ ಖರ್ಚನ್ನ ಬಡ್ಡಿ ಸಮೇತ ತೀರ್ಸ್ತೀವಿ. ಋಣ ಅಷ್ಟಕ್ಕೆ ಮುಗಿಯುವಂಥದ್ದಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗ್ಲಿಲ್ಲ. ಅದರ ಅವಶ್ಯಕತೆ ನಿಮಗಿಲ್ಲ. ವಿಷಯ ತಿಳಿಸಿದ್ರಲ್ಲ, ಇನ್ನು ನೀವು ಹೋಗ್ಬೋದು. ಸರ್, ನಿಮ್ಮ ಒಪ್ಪಿಗೆ? ಆಗ್ಲೇ ಹೇಳದ್ನಲ್ಲ, ಪ್ಲೀಸ್ ಲೀವ್ ಮಿ ಅಲೋನ್. ಎಷ್ಟು ಸುಂದರವಾದ ಜಾಗ ಅಲ್ಲ ಸೌಭಾಗ್ಯ? ಇಲ್ಲಿಗೆ ಬಂದ್ರೆ ಸಾಕು, ನನಗೆ ಹಿಂದಿಂದೆಲ್ಲ ನೆನಪಾಗುತ್ತೆ. ಇಲ್ಲಿರೋ ಪ್ರತಿಯೊಂದು ಗಿಡ ಮರಕ್ಕೂ ನನ್ನ ಮತ್ತು ಕಾರ್ತಿಕ್ ಹೆಸರು ಗೊತ್ತು. ಇಷ್ಟು ಹೇಳಕ್ಕೆ ಇಲ್ಲಿವರೆಗೂ ಕರ್ಕೊಂಬಂದ್ರ? ನೀವು ಕಾರ್ತಿಕ್ ಮನೇಲಿ ಇದ್ದೀರಂತಲ್ಲ, ಅದಕ್ಕೆ ಹೇಳ್ದೆ. ಅದ್ ಸರಿ, ನಿಮಗೆ ಕಾರ್ತಿಕ್ ಏನಾಗ್ಬೇಕು? ಅವ್ರು ನನಗೆ ದೂರದ ಸಂಬಂಧಿ. ಕಾರ್ತಿಕ್ ಒಂದು ಹುಡುಗಿನ ಮದುವೆ ಆಗಿದ್ದು ನಿಜನಾ? ನಿಜ. ಈಗ ಅವಳೆಲ್ಲಿದ್ದಾಳೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ. ಮೊನ್ನೆ ನೀವು ಪಾರ್ಟಿಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ. ನಿಮ್ ಜೊತೆಲಿ ಒಂದು ಹುಡುಗ ಇದ್ನಲ್ಲ, ಅವನ್ ಯಾರು? ಸುಧಾಕರ್ ಅಂತ, ನನ್ನ ಕ್ಲಾಸ್ಮೇಟ್. ಓಹ್, ನೀವು ಅವರನ್ನು ಪ್ರೀತಿಸ್ತಾ ಇದ್ದೀರಾ? ಇಲ್ಲ, ಅಂಥದ್ದೇನಿಲ್ಲ. ನೀವಿದ್ವರೆಗೂ ಯಾರನ್ನು ಪ್ರೀತಿಸ್ಲೇ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ನನ್ನಂಥವಳ ಮನಸ್ಸು ನಿಮಗ್ ತಿಳಿಯಲ್ಲ. ಸುತ್ತಿ ಬೆಳೆಸಿ ಏನೇನೋ ಹೇಳ್ತಾ ಇದ್ದೀರಾ? ನಾನು ಕಾರ್ತಿಕ್ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ನಾನೇ ತಪ್ಪು ಮಾಡಿ ಅವರಿಂದ ದೂರ ಹೊರಟೋದೆ. ಆದ್ರೆ ಆದ್ರೆ ನನಗೀಗ ಕಾರ್ತಿಕ್ ಬೇಕು. ಆದ್ರೆ ಆದ್ರೆ ಅವ್ರಿಗೆ ಮದುವೆ ಆಗೋಗ್ಬಿಟ್ಟಿದೆಯಲ್ಲ. ಯಾವುದೋ ಒತ್ತಡಕ್ಕಾಗಿರೋ ಮದ್ವೆಗೆ ಬೆಲೆನೇ ಇಲ್ಲ ಸೌಭಾಗ್ಯ. ಅಂದ್ರೆ ನೀವು? ಹೌದು, ನಾನು ಕಾರ್ತಿಕ್ ಪುನಃ ಒಂದಾಗ್ಬೇಕು. ಕಾರ್ತಿಕ್ನ ಮದುವೆ ಆಗಿರೋ ಹುಡುಗಿ ಒಪ್ಪದೆ ಹೋದ್ರೆ? ಒಪ್ಪದೆ ಇದ್ರೆ ಅವಳಿಗೆ ಚೂರಿ ಹಾಕ್ಬಿಡ್ತೀನಿ. ನಿಮ್ಮ ನೀವೇನು ಅಂತ ತಿಳ್ಕೊಂಡಿದ್ದೀರಾ? ಕಾರ್ತಿಕ್ನ ನೀವ್ ಯಾವತ್ತೂ ಪ್ರೀತಿ ಮಾಡ್ಲೇ ಇಲ್ಲ. ಪ್ರೀತಿ ಮಾಡಿದವ್ರು ದೂರ ಹೇಗ್ ಹೋಗ್ತಾರೆ? ತ್ಯಾಗ ಮಾಡಿ ಪ್ರೀತಿನ ಉಳಿಸ್ಕೋತಾರೆ. ಒಂದ್ಸಲ ಅವ್ರಿಗೆ ಮೋಸ ಮಾಡಿದ್ ಸಾಲದು ಅಂತ 2ನೇ ಸಲ ಬಂದಿದ್ದೀರಾ. ಕಾರ್ತಿಕ್ ಮದುವೆ ಆಗಿರೋ ಹುಡುಗಿಗೆ ನೀವೇನಾದ್ರೂ ಚೂರಿ ಹಾಕಕ್ ನೋಡಿದ್ರೆ ಅದಕ್ ಮೊದ್ಲು ನಾನೇ ನಿಮಗ್ ಚೂರಿ ಹಾಕ್ಬಿಡ್ತೀನಿ. ಹೌದು, ನಾನೇ ನಿಮಗ್ ಚೂರಿ ಹಾಕ್ಬಿಡ್ತೀನಿ. ಹಲೋ ಮಿಸ್ಟರ್ ಗ್ರೇಟ್ ರೈಟರ್ ಕಾರ್ತಿಕ್. ಹಲೋ ಪ್ರದೀಪ್. ನನ್ನ ಬಾಳನ್ನ ಹಾಳು ಮಾಡಿ ಬಂದು ಇಲ್ಲಿ ಆರಾಮಾಗಿ ಕುಡಿತಾ ಇದೆಯಾ? ಕುಡಿ, ಚೆನ್ನಾಗಿ ಕುಡಿ. ಕೂತ್ಕೋ ಪ್ರದೀಪ್. ನೋ, ನಾನೇನ್ ಮಾಡಿದ್ದೆ ನಿಂಗೆ? ನನ್ನ ಶರೀರನ ನನ್ಗೆ ಯಾಕೆ ಕಸ್ಕೊಂಡೆ ನೀನು? ಪ್ರದೀಪ್, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ನನಗೂ ಶರ್ಮಿಳಾಗೂ ಯಾವ ಸಂಬಂಧನೂ ಇಲ್ಲ. ಸುಳ್ಳು ಹೇಳ್ತಾ ಇದೀಯಾ? ಶರ್ಮಿಳನ ಬಿಟ್ಬಿಡು. ನಿಂಗೇನ್ ಬೇಕು? ಎಷ್ಟು ಹಣ ಬೇಕು ಹೇಳು, ನಾನು ಕೊಡ್ತೀನಿ. ಕಮಾನ್, ಐ ವಿಲ್ ಗಿವ್ ಯು. ಬಿಟ್ಬಿಡು, ಬಿಟ್ಬಿಡು. ಬಿಡು ಪ್ರದೀಪ್. ನೋ, ಬಿಡು ಪ್ರದೀಪ್. ನೋ, ಐ ವೋಂಟ್ ಲೀವ್ ಯು. ಪ್ರದೀಪ್, ನನ್ನ ಅರ್ಥ ಮಾಡ್ಕೋ. ನನಗೆ ಶರ್ಮಿಳಾ ಬೇಕಾಗಿಲ್ಲ. ನೀನ್ ಹೀಗೆ ಕುಡಿದು ಹುಚ್ಚನಾದ್ರೆ ನಿನಗೂ ಆ ಶರ್ಮಿಳಾ ಸಿಗೋದಿಲ್ಲ. ಶರ್ಮಿಳಾ ಬೇಕು.
ಐ ಲವ್ ಅವಳು ಇಲ್ದೆ ಹೋದ್ರೆ ನಾನು ಸತ್ತೋಗ್ತೀನಿ. ಪ್ರದೀಪ್, ಸಮಾಧಾನ ಮಾಡ್ಕೋ. ಜೀವದ ಮೇಲೆ ಆಸೆ ಬಿಟ್ಟು ಮೋಟರ್ ಸೈಕಲ್ ಓಡಿಸ್ತಿದ್ದ ನೀನು ಸಾಯೋ ಮಾತಾಡೋದ? ಛೇ ಛೇ ಛೇ. ನಂಗೆ ಕ್ಷಮೆ ಬೇಕು. ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್. ಹಲೋ ಹಲೋ ಕಾರ್ತಿಕ್, ಇನ್ನು 15 ನಿಮಿಷದ ಒಳಗಡೆ ನೀವು ನಮ್ಮ ಮನೆಗೆ ಬರಬೇಕು. ನೀವು ಬರ್ದೇ ಹೋದ್ರೆ ನಾನು ಪಾಯ್ಸನ್ ತಗೊಂಡು ಸಾಯ್ತೀನಿ. ಶರ್ಮಿಳಾ, ದುಡುಕ್ಬೇಡ, ನಾನು ಈಗ ಬರ್ತೀನಿ ಪ್ಲೀಸ್. ನೋಡಿದ್ಯಾ, ನಾನು ಪ್ರಾಣ ಕಳ್ಕೊಳ್ತೀನಿ ಅಂದ ತಕ್ಷಣ ಹೇಗ್ ಬಂದ್ಬಿಟ್ಟೆ ನೀನು. ಇನ್ನು ವಿಷಯದ ಅವಶ್ಯಕತೆ ಇಲ್ಲ. ಇನ್ಮೇಲೆ ಯಾರ ಹಂಗೂ ಇಲ್ದೆ ನಾನು ನೀನು ಹಾಯಾಗಿರ್ಬಹುದು. ಶರ್ಮಿಳಾ, ನೀನು ವಿಷ ಕುಡಿಯೋದನ್ನ ತಪ್ಪಿಸೋದಕ್ಕೆ ನಾನು ಬರಲಿಲ್ಲ. ನಿನ್ನ ಜೀವನ ನೀನು ಮುಗಿಸ್ಕೋಬೇಕು ಅಂತಿದ್ರೆ ಮುಗಿಸ್ಕೋ, ಅದಕ್ಕೆ ನಂದೇನು ಅಡ್ಡಿ ಇಲ್ಲ. ಮೊದಲು ನೀನೇ ನನ್ನ ಹತ್ರ ಬಂದು ನನ್ನ ಇಷ್ಟಪಟ್ಟೆ, ಐ ಲವ್ ಯು ಒಂದೇ. ನಾನು ನಿನ್ನ ಪ್ರೀತಿಸ್ದೆ. ನಾವಿಬ್ರು ಸ್ವಲ್ಪ ದಿನ ಖುಷಿಯಾಗಿದ್ವಿ. ಯಾಕೆ ಗೊತ್ತಾ? ನಮ್ಮಿಬ್ರಲ್ಲೂ ಪರಸ್ಪರ ನಂಬಿಕೆ ಇತ್ತು. ಇದ್ದಕ್ಕಿದ್ದಾಗ ಒಂದಿನ ಬಂದು ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ಪ್ರದೀಪನ್ ಪ್ರೀತಿಸ್ತಾ ಇದ್ದೀನಿ, ಆ ಒಂದು ಫಾಸ್ಟ್ ಲೈಫು ನಿಂದು ಸ್ಲೋ ಲೈಫ್ ಅಂತ ಕಾರಣ ಹೇಳಿದೆ. ಇರಬಹುದು ಅಂತ ನಾನು ಅದನ್ನ ನಂಬಿದೆ. ಯಾಕೆ ಗೊತ್ತಾ? ನನ್ನ ನಿನ್ನ ಸ್ವಭಾವಗಳೇ ಬೇರೆ ಬೇರೆ. ಆದ್ರಿಂದ ನೀನು ಅವನ ಜೊತೆ ಸಂತೋಷವಾಗಿರಬಹುದು ಅನ್ಕೊಂಡಿದ್ದೆ. ಶರ್ಮಿಳಾ, ನಿನ್ನನ್ನು ಮರೆಯೋದಕ್ಕೆ, ನನ್ನ ಮನಸ್ಸಿಂದ ಕಿತ್ತಾಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಮತ್ತೆ ನಾನು ನಿನ್ನ ಪ್ರೀತಿಸೋದು, ಸೇರೋದು ಸಾಧ್ಯನೇ ಇಲ್ಲ. ಆಶ್ಚರ್ಯದಿಂದ ನೋಡ್ಬೇಡ, ನನಗೆ ಮದುವೆ ಆಗಿದೆ. ಮದುವೆ ಆದ ಹುಡುಗಿನ ಬಿಟ್ಟು ಬಂದಿದ್ದೀನಿ ಅಂತ ತಿಳ್ಕೊಬೇಡ, ಅಥವಾ ಯಾರೋ ಹೆದರಿಸಿ ನನಗೆ ಮದುವೆ ಮಾಡಿದ್ರೆ ಅಂತ ತಪ್ಪು ತಿಳಿಬೇಡ. ನನ್ನ ಹೆಂಡತಿ ಬೇರೆ ಯಾರೂ ಅಲ್ಲ, ಸೌಭಾಗ್ಯ. ಸೌಭಾಗ್ಯನಾ? ಹೌದು, ಸೌಭಾಗ್ಯ. ನಾನು ಅವಳನ್ನ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ನ ನೆನಪಿನಿಂದ ನಾನು ದೂರ ಇರಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಅವಳನ್ನ ದೂರ ಇಟ್ಟೆ. ಅವಳಿಗೀಗ ಸುಧಾಕರ್ ಹತ್ರ ಆಗಿದ್ದಾನೆ. ನಾನೀಗ ಅವಳು ಕಳ್ಕೊಂಡ್ರೆ ಆಶ್ಚರ್ಯ ಏನೂ ಇಲ್ಲ. ನಾನು ಸೋತಿ ಅಂತ ನಿನ್ಗೆ ಅನ್ನಿಸ್ಬೋದು, ಆದ್ರೂ ನಾನು ವಿಷ ಕುಡಿಯೋದಿಲ್ಲ. ಯಾಕೆ ಅಂದ್ರೆ ಹೇಡಿಗಳು, ಮೂರ್ಖರು ಮಾತ್ರ ಆತ್ಮಹತ್ಯೆ ಮಾಡ್ಕೊಳಕ್ ಸಾಧ್ಯ. ಜೀವನದಲ್ಲಿ ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳದೆ ಬದುಕೋದಕ್ಕಿಂತ ಸಾಯೋದೇ ಮೇಲು. ತಗೋ, ಕುಡಿ ವಿಷನ. ನಿನಗೆ ಧೈರ್ಯ ಇಲ್ಲ ಅಂದ್ರೆ ನಾನು ಕುಡಿಸ್ತೀನಿ. ಈಗ ನನ್ನ ಜೀವನದಲ್ಲಿ ನಡೀತಾ ಇರೋ ಕಥೆಗಿಂತ ಆಶ್ಚರ್ಯಕರವಾದ ಕಥೆ ಇನ್ನೊಂದಿಲ್ಲ. ಯಾಕೆಂದ್ರೆ ಜೀವನ ಅನ್ನೋದು ನಶ್ವರ. ಒಂದು ಗುರಿ ಇಟ್ಕೊಂಡೇ ಬದುಕಬೇಕು. ಪ್ರದೀಪ್ ತಪ್ಪು ಮಾಡ್ದ, ನೀನು ತಪ್ಪು ಮಾಡ್ದೆ. ಈಗ ನೀನು ಅರ್ಥ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ರೆ ಅವನು ನಿನ್ನ ಜೊತೆ 4 ಹೆಜ್ಜೆ ಮುಂದೆ ಇಡಕ್ಕೆ ರೆಡಿಯಾಗಿದ್ದಾನೆ. ನಿನಗೋಸ್ಕರ ಆಚೆ ಕಾರ್ನಲ್ಲಿ ಕಾಯ್ತಾ ಇರ್ತೀನಿ. 5 ನಿಮಿಷದೊಳಗೆ ಬಂದ್ರೆ ನಿನ್ನನ್ನು ಪ್ರದೀಪ್ನ ಹತ್ರ ಸೇರಿಸ್ತೀನಿ. ಇಲ್ಲ, ಇದೇ ನಿನ್ನ ಕಡೆ ಭೇಟಿ. ಗುಡ್ ಬಾಯ್. ಕಾರ್ತಿಕ್, ಒಂದು ವಿಷಯ. ನಾನು ಸೌಭಾಗ್ಯನ್ ಮೀಟ್ ಮಾಡಿದ್ದೆ. ಅವಳ ಜೊತೆ ಮಾತಾಡ್ತಿರುವಾಗ ನನ್ಗೇನ್ ಅನ್ನಿಸ್ತು ಗೊತ್ತಾ? ಅಕಸ್ಮಾತ್ ನಾನೇನಾದ್ರೂ ನಿನ್ನನ್ನ ಅವಳಿಂದ ಕಿತ್ಕೊಳ್ಳೋಕ್ ಪ್ರಯತ್ನ ಪಟ್ರೆ ಅವಳು ನನಗೆ ಚಾಕು ಹಾಕ್ಬಿಡ್ತೀನಿ ಅಂದ್ಲು. ಅವಳು ಯಾಕೆ ಹಾಗಂದ್ಲು ಅಂತ ನನಗ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ
ಅವಳೇ ನಿನ್ನ ಹೆಂಡತಿ ಅಂತ ನನಗಾಗ ಗೊತ್ತಿರ್ಲಿಲ್ಲ. ಸುಧಾಕರ್ ಮೇಲೆ ಅವಳಿಗೆ ಎಳ್ಳಷ್ಟು ಪ್ರೀತಿ ಇಲ್ಲ. ಅವಳ ಮನಸ್ಸಿನಲ್ಲೂ ನೀನೇ ತುಂಬಿಕೊಂಡಿದ್ಯಾ. ನನ್ ಮಾತು ನಂಬು ಕಾರ್ತಿಕ್. ನೀ ನನ್ ಬದುಕಿಗೆ ಒಂದ್ ದಾರಿ ಮಾಡ್ಕೊಟ್ಟೆ. ಈಗ ನಿನ್ ಬದುಕು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಗುಡ್ ಲಕ್. ಪ್ರದೀಪ್, ಇವರೇ ನನ್ನ ಉಡ್ಬೆ. ಹೌದು, ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ. ನಮ್ ಮದ್ವೆಗಳು ಒಪ್ಪದೆ ಹೋದ್ರೆ ಚೂರಿ ಹಾಕ್ಬಿಡ್ತೀನಿ. ಈ ಮದ್ವೆ ಸಾಧ್ಯ ಇಲ್ಲ ಶರ್ಮಿಳಾ. ನನ್ನ ವಸ್ತುನ ನನ್ನಿಂದ ಕಿತ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಚೂರಿ ಹಾಕಿ ಸಾಯಿಸ್ಬಿಡ್ತೀನಿ. ನೀನಾ? ಶರ್ಮಿಳಾ ಇಲ್ಲಿದ್ರೆ ಅವಳ ಜೀವಕ್ಕೆ ಅಪಾಯ ಆಗ್ಬಹುದು ಅಂತ ನನ್ನ ರೂಮಿಗೆ ಕಳಿಸ್ದೆ. ಬೇರೆ ಯಾರಿಂದಲೂ ಅವಳಿಗೆ ತೊಂದರೆ ಆಗ್ಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಆಗಿದ್ದು ನಿನ್ನಿಂದ. ಅವಳನ್ನು ಕೊಲ್ಲೋಕ್ ಬಂದಿದ್ಯಲ್ಲ, ನೀನೊಂದು ಹೆಣ್ಣ? ಇಲ್ಲ, ರಾಕ್ಷಸಿ. ನನ್ ಬಾಳ್ ಹಾಳು ಮಾಡ್ದೋಳ ನಾನ್ ಸುಮ್ನೆ ಬಿಡಲ್ಲ. ಯಾರು ಹಾಳು ಮಾಡಿದ್ದು ನಿನ್ ಬಾಳ್ನ? ನೀನು, ಕಾರ್ತಿಕ್, ಶರ್ಮಿಳಾ. ನೀವು 3 ಜನನು ಸೇರ್ಕೊಂಡು ನನ್ನ ಹೃದಯನ ಚೂರ್ ಚೂರ್ ಮಾಡಿದ್ರಿ. ಈಗ ಯಾಕೆ ನನ್ ಬೆನ್ನಿಂದ ಬಿದ್ದಿದ್ದೀರಾ? ಅಯ್ಯೋ ಹುಚ್ಚುಡುಗಿ, ನಿನ್ನ ಬೆನ್ನ ಹಿಂದೆ ಬಿದ್ದಿರೋದು ನಾವಲ್ಲಮ್ಮ, ಆ ಜಗದೀಶ, ಮೀನಾಕ್ಷಿ. ನಿನ್ನ ಮುಂದಿಟ್ಕೊಂಡು ಈ ಆಸ್ತಿನೆಲ್ಲ ಲಪ್ಟಾಯಿಸಿ ನಿನ್ನ ಮುಗಿಸ್ಬೇಕು ಅಂತ ಕಾಯ್ಕೊಂಡಿದ್ದಾರೆ. ಅಪ್ಪ, ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ಹೌದು. ಈ ಎಸ್ಟೇಟು, ಬಂಗ್ಲೆ ಎಲ್ಲ ಚಂದ್ರಶೇಖರಯ್ಯನವ್ರದು. ಚಂದ್ರಶೇಖರಯ್ಯನವರ ಹೆಂಡತಿ ಜಾನಕಮ್ಮ ಮಹಾಸಾಧ್ವಿ. ಅವರಿಗೆ ಮುದ್ದಾದ ಒಬ್ಬಳೇ ಹೆಣ್ಣು ಮಗಳು. ಅವಳ ಹೆಸರೇ ಪದ್ಮಾವತಿ. ಡ್ರೈವರ್ ರಾಮಯ್ಯನಿಗೆ ಪದ್ಮಾವತಿನ ಕಂಡ್ರೆ ವಿಶೇಷವಾದ ಪ್ರೀತಿ. ಚಂದ್ರಶೇಖರಯ್ಯನವರ ತಮ್ಮ ವೀರಭದ್ರ 3 ಹೊತ್ತು ಕುಡಿದು ಹಣ ಎಲ್ಲ ಹಾಳು ಮಾಡ್ತಿದ್ದ. ಎಸ್ಟೇಟ್ ಮ್ಯಾನೇಜರ್ ಆಗಿದ್ದ ಜಗದೀಶ ಹಾಗೂ ಅವನ ಹೆಂಡತಿ ಮೀನಾಕ್ಷಿ ವೀರಭದ್ರನಿಗೆ ಚೆನ್ನಾಗಿ ಕುಡಿಸಿ ಆಸ್ತಿಲಿ ಪಾಲು ಕೇಳುವಂತ ತಲೆ ಕೆಡಿಸ್ತಾನೇ ಇದ್ರು. ಅದು ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ, ಒಂದು ದಿನ, ವೀರಭದ್ರ, ಈ ಎಸ್ಟೇಟು ಯಾರಪ್ಪನ ಸೊತ್ತು ಅಲ್ಲ ಕಣೋ ಪಾಲು ಮಾಡೋದಕ್ಕೆ. ಇದು ನನ್ನ ಸ್ವಯಾರ್ಜಿತ. ಇಲ್ಲಿ ಒಂದೊಂದು ಮರ ಬೆಳೆಸೋದಕ್ಕೂ ಕೂಡ ನಾನು ಜೀವ ತೆತ್ತಿದ್ದೀನಿ. ಹೋಗಕ್ ಮೊದ್ಲು ಬದುಕೋದು ಕಲಿ. ನಾಳೆ ನಿಂಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಸಂಸಾರಕ್ಕೊಂದು ಆಸರೆ ಬೇಡವಾ? ಪಾಲ್ ಕೊಡೋದು ಬೇಡ, ಆಸ್ತಿನೆಲ್ಲ ನನ್ನ ಹೆಸರು ಬರ್ದು ಬಿಡು. ನನ್ನ ಆಸ್ತಿ ಒಳಗೆ ಒಂದು ಕಿಲುಬು ಕಾಸು ನಿನಗೆ ಹುಟ್ಟೋದಿಲ್ಲ. ಅಣ್ಣನ ಸಾವನ್ನ ಬಯಸೋ ನೀನು ನಾಳೆ ದಿವಸ ನನ್ನ ಹೆಂಡತಿ ಮಕ್ಕಳು ನೋಡ್ಕೋತೀಯ. ನಿನ್ ಮುಖ ತೋರಿಸ್ಬೇಡ. ಗೆಟ್ ಔಟ್. ಹೋಗ್ತೀನಿ, ಆದ್ರೆ ಇಷ್ಟು ಮಾತ್ರ ನೆನ್ಪಿಟ್ಕೋ, ಆಸ್ತಿ ನನಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅದನ್ನ ಹ್ಯಾಕ್ ಪಡ್ಕೋಬೇಕೋ ಹಾಕ್ ಪಡ್ಕೋತೀನಿ. ಹೋಗ, ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ. ರಾಮಯ್ಯ, ಯಾವ ಋಣಾನ್ ಬಂಧನೋ ಏನೋ, ರಕ್ತ ಹಂಚ್ಕೊಂಡು ಹುಟ್ಟಿತ್ತಮ್ಮ ಶತ್ರು ಆದ. ರಕ್ತ ಸಂಬಂಧನೇ ಇಲ್ದೇ ಇರೋ ನೀನು ತಮ್ಮನಿಗಿಂತ ಹೆಚ್ಚಾಗ್ಬಿಟ್ಟೆ. ನಿಮ್ಮಂತ ಯಜಮಾನರು ನನಗೆ 7 ಜನ್ಮದಲ್ಲಿ ಸಿಗ್ತಾ ಇರಲಿ, ಇದೊಂದೇ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು. ರಾಮಯ್ಯ, ಒಂದು ಮುಖ್ಯವಾದ ವಿಷಯ ಹೇಳಿ ಬುದ್ಧಿ. ಯಾರಿಗೋ ತಿಳಿಸಿಕೊಡ್ದು. ಹ್ಮ್, ನಾನು ಹೆಚ್ಚಿಗೆ ದಿನ ಬದುಕೋದಿಲ್ಲ. ಅಯ್ಯೋ, ಬಿಡ್ತು ನೀ ಬುದ್ಧಿ. ದೇವ್ರಂತ ನಿಮಗೆ ಅಂತ ಭಯ ಬೇಡ. ವಿಧಿಯಾಟದ ಮುಂದೆ ನಾನು ನೀನು ಎಲ್ಲ ಸೊನ್ನೆ ರಾಮಯ್ಯ. ಒಂದು ವೇಳೆ ನನ್ನ ಜೀವಕ್ಕೆ ಏನಾರು ಅಪಾಯ ಆಯಿತು ಅಂತಂದ್ರೆ ನನ್ನ ಸಂಸಾರನ ನೀ ಜೋಪಾನವಾಗಿ ನೋಡ್ಕೋಬೇಕು. ನನ್ನ ಪದ್ಮ 18 ವರ್ಷಕ್ಕೆ ಬರೋ ತನಕ ಈ ಹದ್ದುಗಳ ಕೈಗೆ ಸೇರಿದ ಹಾಗೆ ಅವಳನ್ನ ಕಾಪಾಡಬೇಕು. ಯಾಕೆ ಅಂತಂದ್ರೆ ನನ್ನ ಆಸ್ತಿ ಎಸ್ಟೇಟ್ ಎಲ್ಲ ಅವಳ ಹೆಸರಿಗೆ ಬಿಲ್ ಮಾಡಿಬಿಟ್ಟಿದ್ದೀವಿ. ಅವಳನ್ನ ಮಗಳಿಗಿಂತಲೂ ಹೆಚ್ಚಾಗಿ ಕಾಪಾಡಬೇಕು. ಹಾಗಂತ ವಚನ ಕೊಡು. ಆಯ್ತು ನನ್ನಪ್ಪ, ಆಯ್ತು. ನೀವು ಹೇಳ್ದಂಗೆ ನಡ್ಕೋತೀನಿ. ನನ್ನ ಪ್ರಾಣ ಹೋದ್ರು ಆ ಮಗುಗೆ ಏನೂ ಆಗ್ದಂಗೆ ನೋಡ್ಕೋತೀನಿ.
ಅಬ್ಬಾ, ಈಗ ನನ್ನ ಮನಸ್ಸು ನೆಮ್ಮದಿ ಆಯ್ತಪ್ಪ. ಇನ್ನು ನನಗೆ ಯಾವ ಘಟಗೆಯಲ್ಲಿ ಸಾವು ಬಂದ್ರು ನಾ ತಯಾರಾಗಿದ್ದೀನಿ. ನನ್ನ ಮೂರ್ಖ ಅಂತಿದ್ದ ನಮ್ಮಣ್ಣ, ನಾನೊಡ್ಡಿದ ಬಲೆಗೆ ಬಿದ್ದು ಸತ್ತ. ಅವನು ಫಿನಿಶ್, ಅವನ ಹೆಂಡತಿನೂ ಫಿನಿಶ್. ಜಗದೀಶ, ಆ ಮಗು ಒಂದು ಉಳ್ಕೊಂಡ್ಬಿಡ್ತಲ್ಲ, ಅದನ್ನು ಕಾರಲ್ಲಿ ಎತ್ತು ಹಾಕಿದ್ದಿದ್ರೆ ಅದು ಮುಗ್ದು ಹೋಗ್ತಿತ್ತು. ಅದು ಕಾರಲ್ಲೇ ಇತ್ತು. ಆ ದರಿದ್ರ ರಾಮಾಯಣ ನೋಡಿ ಇಳಿದು ಓಡೋಯ್ತು. ನೋಡ, ಇವತ್ತು ರಾತ್ರಿ ಬಾವಿ ಹತ್ರ ಕರ್ಕೊಂಡು ಹೋಗಿ ತಳ್ಬಿಡು. ಆಮೇಲೆ ನಾವೇ ರಾಜರು. ಚಿಯರ್ಸ್. ಚಿಯರ್ಸ್. ಹೇಯ್, ಬೇಡ ಮಗನ. ಅಲ್ಲಿಂದ ರಾಮಯ್ಯ ತನ್ನ ಹೆಂಡ್ತಿನ ಚಂದ್ರಶೇಖರಯ್ಯನವ್ರ ಮಗುನ ಕರ್ಕೊಂಡು ಆ ಊರ್ನೇ ಬಿಟ್ಟುಬಿಟ್ಟ. ಹಾಗಾದ್ರ ರಾಮಯ್ಯ ಬೇರೆ ಯಾರು ಅಲ್ಲಮ್ಮ, ಆ ರಾಮಯ್ಯ ನಾನೇ. ನಮ್ಮ ಯಜಮಾನ್ರ ಮಗಳು ಪದ್ಮಾವತಿ ನೀನೇ. ಅಪ್ಪ, ಏನ್ ಹೇಳ್ತಾ ಇದೀಯಾ? ನಾನ್ ನಿಮ್ಮಪ್ಪ ಅಲ್ಲಮ್ಮ, ಡ್ರೈವರ್ ರಾಮಯ್ಯ. ಇಲ್ಲಪ್ಪ, ಎಂತಿದ್ರು ನೀನ್ ನನಗಪ್ಪನೇ. ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಏನೇನೋ ತಿಳ್ಕೊಂಡು ನಿನ್ ಮನ್ಸು ನೋಯಿಸ್ಬಿಟ್ಟೆ. ನನಗಾಗಿ ನೀನು ಅಮ್ಮ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ. ಹೀಗೆ ಆಸ್ತಿ ಬಂತು ಅಂತ ನನ್ನ ನಿನ್ ಮಗಳಲ್ಲ ಅಂತೀಯಾ? ಯಾರಿಗ್ ಬೇಕು ಈ ಆಸ್ತಿ? ನನಗ್ ನೀನ್ ಬೇಕಪ್ಪ, ನೀನ್ ಬೇಕು. ಬಾ, ಮೊದ್ಲು ಈ ಕಾರ್ತಿಕ್ ಶರ್ಮಿಳಾ ಅಂತ ದೂರ ಹೊಟ್ಟೋಗೋಣ. ಪಾಪ ಅಮ್ಮ, ಕಾರ್ತಿಕ್ನಂಥ ಮನುಷ್ಯ ಅವತ್ತು ನಮಗೆ ಹಾರಂಗಿಲ್ಲ ಸಿಗದೆ ಹೋಗಿದ್ರೆ ಇವತ್ತು ನಾನು ನೀನು ಬದುಕ್ತಾ ಇರ್ಲಿಲ್ಲಮ್ಮ. ನನ್ನನ್ನು ದೂರ ಮಾಡಿ ಶರ್ಮಿಳನ್ ಮದ್ವೆ ಆಗ್ತಾ ಇದಾರೆ. ಅವ್ರಿಗೆ ಹಣ ತಾನೇ ಬೇಕು. ಈ ಎಲ್ಲ ಆಸ್ತಿನೂ ಅವ್ರೇ ಅನ್ಭವಿಸ್ಲಿ, ನನ್ಗೇನು ಬೇಡ. ಹುಚ್ಚು ಹುಡುಗಿ. ಶರ್ಮಿಳಾ ತನ್ನ ಗಂಡನ ಬಿಟ್ಟು ಕಾರ್ತಿಕ್ ಹತ್ರ ಬಂದ್ಲು. ಕಾರ್ತಿಕ್ಕು ಒಡೆದು ಹೋಗಿದ್ದ ಅವರ ಸಂಸಾರನ ಸರ್ ಮಾಡದ. ಅವನು ನಿನ್ನ ಗಂಡ ಅಮ್ಮ, ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ. ನೀನ್ ಹೇಳ್ತಾ ಇರೋದು? ಹೌದಮ್ಮ, ನಿನ್ನ ತುಂಬಾ ಪ್ರೀತಿಸ್ತಾನೆ. ನಿನಗೆ ಅಪಾಯ ತಡದೇ ಇರ್ಲಿ ಅಂತ ಶರ್ಮಿಳಾ, ಕಾರ್ತಿಕು, ಶರ್ಮಿಳಾ ಮಾವ ಚಂದ್ರಕಾಂತು ಎಲ್ಲರೂ ಸೇರಿ ಆಡಿದ ನಾಟಕ ಇದು. ಎಲ್ಲ ಸರಿ ಹೋಗುತ್ತೆ. ಈಗ ಹೋಗ್ ಮಲಕೋ, ಹೋಗು. ಸೌಭಾಗ್ಯ, ದುಬಾರಿ ಫಾರೆಸ್ಟ್ ಬೆಳಿಗ್ ಬಾ, ನಿನ್ಗ ಕಾಯ್ತಾ ಇರ್ತೀನಿ. ಕಾರ್ತಿಕ್. ಯಾಕೆ ರಾಮಯ್ಯ ಹಾಗೆ ನೋಡ್ತೀಯಾ? ನಾವ್ ಯಾರು ಅಂತ ಮರ್ತು ಬಿಟ್ಟಿಯಾ? ನನ್ನ ಹೆಸರು ಬರ್ನಾಡ್. ರಾಮಯ್ಯ ಯಾವನೋ ನನಗೆ ಗೊತ್ತಿಲ್ಲ. ಯಾಕೆ ರಾಮಯ್ಯ ಸುಳ್ಳು ಹೇಳ್ತೀಯಾ? ನಿನ್ನ ಬಾಯಿಂದ ಪದ್ಮಾವತಿ ಹತ್ರ ಹೇಳಿದ ಕತೆನ ನಾವು ಕಿವಿಯಾರ ಕೇಳಿಸ್ಕೊಂಡಿದೀವಿ. ನೀನು ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಂಥ ಪೊಳ್ಳು ಬೆದರಿಕೆಗೆ ಹೆದರೋನಲ್ಲ ಈ ಬರ್ನಾಡ್. ನಿಮ್ಮಂಥ ನೀಚರಿಗೆ ನಾನು ಯಾವತ್ತು ಸಿಂಹ ಸ್ವಪ್ನಾನೇ. ಲೇ, ನಿನ್ನ ಯಜಮಾನನಿಗೆ ಹೆದರ್ಲಿಲ್ಲ, ನಿನಗೆ ಹೆದರ್ತೀನಿ. ಲೇ ಬೆಪ್ಪೆ, ಈಗ ನಾವು ಬಂದಿರೋದು ನಿನ್ನನ್ನ ಮುಗಿಸೋದಕ್ಕೆ. ನಿನ್ನ ಯಜಮಾನನ್ನ ಕೂಲಾಗಿ ಕೊಲೆ ಮಾಡಿ ಕೈಲಾಸ ಕಳಿಸಿದ್ದು ನಾವೇ. ಇಡೀ ಆಸ್ತಿ ತನ್ನ ಕೈ ಸೇರುತ್ತೆ ಅಂತ ಎಗರ್ಲಾಡ್ತಾ ಇದ್ನಲ್ಲ ಆ ವೀರಭದ್ರ, ಅವನ್ನ ನೀರಲ್ಲಿ ತಳ್ಳಿಬಿಟ್ಟು ನೀನ್ ಓಡ್ ಹೋದೆ. ನೀನ್ ತಿಳ್ಕೊಂಡಿದ್ದೆ ಅವನ್ನ ಕೊಂದವನು ನೀನೇ ಅಂತ. ಆದ್ರೆ ಅವನ್ ಸತ್ತಿರ್ಲಿಲ್ಲ, ನೀರಲ್ಲೇ ಒದ್ದಾಡ್ತಿದ್ದ. ಆ ವೀರಭದ್ರ ಮೇಲ್ ಬರ್ದ ಹಾಗೆ ನಾವಿಬ್ರು ಸೇರಿ ನೀರಲ್ಲೇ ನೆಲ ಕಚ್ಚಿಸಿದ್ವಿ. ನಮ್ಮ ಗುಟ್ಟನ್ನ ತಿಳಿದಿರೋ ನಿನ್ನನ್ನ ಮುಗಿಸಿ ಆಮೇಲೆ ನಿನ್ನ ಮಗಳು ಸೌಭಾಗ್ಯ ಅಂದ್ರೆ ಪದ್ಮಾವತಿನ ಮುಗಿಸಿದ್ರೆ ನಾವಿಬ್ರು ನೆಮ್ಮದಿ ಆಗಿರಬಹುದು. ಸೌಭಾಗ್ಯನ್ಗೇನಾದ್ರೂ ಅಪಾಯ ತಟ್ಟಿದ್ರೆ ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ.
ಯಾಕೆ ಸೌಭಾಗ್ಯ, ನಿನ್ ಗಾರ್ಡಿಯನ್ ಕಾರ್ತಿಕ್ ಬರ್ಲಿಲ್ಲ ಅಂತ ಬೇಜಾರ? ನೀನ್ ಎಷ್ಟೇ ಕಾದ್ರೆ ಅವ್ರು ಬರಲ್ಲ. ಯಾಕೆ? ಅದು ಅವ್ರು ಬರ್ಕಾಗಲ್ಲ, ಅವ್ರ ಹೆಸರು ನಾನ್ ಬರ್ದಿದ್ದು. ನೀ ನನಗೆ ಮೋಸ ಮಾಡಿ ನಾನು ಬಸ್ತು ಇನ್ನೊಬ್ರ ಹೋಗೋದು ನಂಗೆ ಇಷ್ಟ. ಸುಧಾಕರ್ ಬಿಡು. ನಾನೇನ್ ಬಿಡಲ್ಲ ಸೌಭಾಗ್ಯ. ಬಿಡು ಸುಧಾಕರ್. ಸುಧಾಕರ್ ಬಿಡಲ್ಲ. ಬೇಡ ಪ್ಲೀಸ್, ಬೇಡ ಬೇಡ. ಏಯ್, ನನಗೆ ಮೊದ್ಲಿಂದ ನಿನ್ ಮೇಲೆ ಅನುಮಾನ ಇತ್ತು, ಆದ್ರೆ ಇಂಥ ನೀಚ್ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗೂ ಇದಕ್ಕೂ ಏನ್ರಿ ಸಂಬಂಧ? ನಾನು ಪ್ರೀತಿಸ್ತೀನಿ, ಏನ್ ಬೇಕಾ ಮಾಡ್ತೀನಿ. ನೀವ್ ಯಾರೀ ಕೇಳಕ್ಕೆ? ನಾನು ಯಾರ? ಏಯ್, ಸೌಭಾಗ್ಯ ನನ್ನ ಹೆಂಡತಿ ಕಣ. ಸೌಭಾಗ್ಯ ನಿಮ್ ಹೆಂಡ್ತಿನ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಾನು ಅವ್ನು ಪ್ರೀತಿಸ್ತಾ ಇದ್ದೆ. ಈ ಜಗದೀಶ ಮೀನಾಕ್ಷಿ ಹಣದಾಸೆ ತೋರಿಸಿ ಕೆಲಸ ಮಾಡಕ್ಕೆ ಒತ್ತಾಯ ಮಾಡಿದ್ರು. ಅವಳು ಮದುವೆ ಅದನ್ನು ಗೊತ್ತಿದ್ರೆ ಖಂಡಿತ ನೋಡ್ತಿಲ್ಲ ಸರ್. ನನ್ನಿಂದ ತಪ್ಪಾಗೋಯ್ತು, ನಾನು ಕ್ಷಮಿಸ್ಬಿಡಿ ಪ್ಲೀಸ್, ಫಾರ್ಗಿವ್ ಮೀ. ಇನ್ನು ಮುಂದಾದ್ರೂ ಇಂಥ ಬುದ್ಧಿ ಇಲ್ದಿದ್ದ ಕೆಲಸ ಮಾಡಬೇಡ. ಆಯ್ತು ಸರ್, ಇನ್ಮೇಲಾದ್ರೂ ಹೊಸ ಮನುಷ್ಯನಾಗಿ ಬದುಕೋಕೆ ಪ್ರಯತ್ನ ಪಡ್ತೀನಿ. ಜಗದೀಶ್, ಅನ್ಯಾಯವಾಗಿ ಬರ್ನಾಡ್ ಅಂತ ಮನುಷ್ಯನ್ ಕೊಂದ್ಬಿಟ್ಟಿಯಲ್ಲ, ನೀನೊಬ್ಬ ಮನುಷ್ಯನ? ಸದ್ಯಕ್ಕೆ ನಿನ್ ಪಾಲಿನ ಯಮ. ನಿನ್ನ ಮುಗಿಸೋವರೆಗೂ ನನಗ್ ಸಮಾಧಾನ ಇಲ್ಲ. ತಾಕತ್ತಿದ್ರೆ ಬಾ. ಮೀನಾಕ್ಷಿ ಬಿಡು. ನಿನ್ಗೆ ಎಷ್ಟೇ ತಾನೇ ಬೇಕು ಎಲ್ಲ ಬರ್ಕೊಟ್ಬಿಡ್ತೀನಿ. ದಯವಿಟ್ಟು ನಮ್ಮಿಬ್ರನ್ನ ಬಿಟ್ಬಿಡು. ಏಯ್, ನಿನ್ನ ಬಿಟ್ಬಿಡಕ್ಕೆ ನಾನೇನ್ ಮೂರ್ಖಳನೆ? ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಇಷ್ಟು ದಿವಸ ರಾಮಯ್ಯ ನಮ್ ದಾರಿಗೆ ಅಡ್ಡವಾಗಿದ್ದ, ಅವನನ್ನು ಮುಗಿಸಿದ್ದಾಯ್ತು. ಇನ್ನು ಉಳಿದಿರೋಳು ನೀನು ಒಬ್ಳೆ. ಅದಕ್ಕೆ ನಿನ್ನ ಮುಗಿಸ್ಬಿಡ್ತೀವಿ. ನಡಿಯೇ. ಸೌಭಾಗ್ಯ,
ಸೌಭಾಗ್ಯ 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 ಕಾರ್ತಿಕ್, ಜಗ, ನಾವಿಲ್ಲಿದ್ರೇನ ನಮ್ಗೆ ಡೇಂಜರು. ಜಾಗ ಖಾಲಿ ಮಾಡೋಣ ಬಾ. ಎಲ್ಲಿ ಖಾಲಿ ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಇವ್ರ ಮೇಲೆ ಆಪಾದನೆಗಳ ಪಟ್ಟಿನೇ ಇದೆ, ಅರೆಸ್ಟ್ ಮಾಡಿ. ಕಾನ್ಸ್ಟೇಬಲ್ ಅರೆಸ್ಟ್ ದಮ್. ಎಲ್ಕೊಂಡ್ ನೋಡಿರೋ. ಪದ್ಮ, ಇವತ್ತು ನನ್ನ ಜೀವನ ಸಾರ್ಥಕವಾಯ್ತಮ್ಮ. ಈಕೆ ಯಾರು ಗೊತ್ತೇನಮ್ಮ? ನನ್ನ ಸೊಸೆ. ಇವನು ನನ್ನ ಮಗ. ಈ ಆಸ್ತಿ ಎಸ್ಟೇಟು ನಿನಗೆ ಸಿಕ್ಕೋದಕ್ಕೆ ಇವರೇ ನಮ್ಮ ಕಾರಣ. ಶರ್ಮಿಳಾ, ನಿಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳ್ದೇನೆ ನಾನು ನಿಮ್ಮನ್ನು ತುಂಬಾ ನೋಯಿಸ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ. ನಂದು ತಪ್ಪಿದೆ. ನಾನು ಕಾರ್ತಿಕ್ನ ಪ್ರೀತಿಸಿದೆ, ಆದ್ರೆ ಕಾರ್ತಿಕ್ ನನ್ ಕಣ್ತೆರ್ಸಿದ್ರು. ಅದ್ರ ಪ್ರತಿಫಲನೆ ಇವತ್ ನಾವೆಲ್ಲರೂ ಒಂದಾಗಿದ್ದೀವಿ. ಇನ್ನೇನಮ್ಮ, ಎಲ್ಲ ಸರಿ ಹೋಯ್ತಲ್ಲ. ಈ ಆಸ್ತಿ ಎಲ್ಲ ನಿನಗೆ ಸೇರ್ಬೇಕಾದ್ದು. ಇದನ್ನ ದಯವಿಟ್ಟು ವಹಿಸ್ಕೊಂಡು ನನಗೆ ಬಿಡುಗಡೆ ಮಾಡಮ್ಮ. ಇದ್ಯಾವುದೋ ನನಗೆ ಬೇಡ. ಇದರಿಂದ ನನ್ನ ತಾಯಿ ತಂದೆನ ಕಳ್ಕೊಂಡೆ, ಸಾಕ್ ತಪ್ಪ ಅಮ್ಮನ್ ಕಳ್ಕೊಂಡೆ. ಕಾರ್ತಿಕ್ನು ಎಲ್ಲಿ ಕಳ್ಕೊತೀನೋ ಅಂತ ಹೆದರಿದ್ದೆ. ಇವ್ರ ಪ್ರೀತಿ ಮುಂದೆ ಉಳ್ದಿದ್ದೆಲ್ಲ ಶೂನ್ಯ. ದಯವಿಟ್ಟು ಇದನ್ನೆಲ್ಲ ಅದರ ಅನಾಥಾಶ್ರಮಕ್ಕೆ ಕೊಟ್ಬಿಡಿ. ಪದ್ಮ, ಈ ನಿನ್ ಮಾತಿನಿಂದ ನನ್ನ ಹೃದಯ ತುಂಬು ಬಂದಿದೆಯಮ್ಮ. ದೇವರು ಕಾರ್ತಿಕ್ನಂತ ಒಳ್ಳೆ ಹುಡುಗನ್ ಕೊಟ್ಟಿದ್ದಾನೆ. 100 ವರ್ಷ ಚೆನ್ನಾಗಿ ಬಾಳಮ್ಮ. ಕಾರ್ತಿಕ್, ನೀವ್ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ ಅಂತ ಹಗಲು ರಾತ್ರಿ ಪರಿತಪಿಸ್ತಾ ಇದ್ದೆ. ಆದ್ರೆ ಈಗ ನನಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಸೌಭಾಗ್ಯ, ನಾವಿಬ್ರು ಪರಸ್ಪರ ಅರ್ಥ ಮಾಡ್ಕೊಂಡು ಒಂದು ಹೊಸ ಜೀವನ ನಡೆಸ್ತೀವಿ ನನ್ನ ನಂಬಿಕೆ ಬರೋವರೆಗೂ ನಮ್ಮ ಬಾಳು ಮಣ್ಣಿನ ದೋಣಿ ಆಗಿತ್ತು. ಈಗ ಪ್ರಣಯದ ದೋಣಿ ಆಗಿದೆ. ನನ್ನ ಕನಸು ನನ್ನ ಸಾಯ್ತು ಸೌಭಾಗ್ಯ.